ओम वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते। या देवी सर्वभूतेषु मातृरूपेण संस्थिता नमस्तस्यै 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 नमो नमः। सिन्धूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीमापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। ॐ ಸರಿ, ಹಿಂದಿನ ಕ್ಲಾಸಲ್ಲಿ 20 ನಾಮಗಳನ್ನ ನೋಡಿದ್ವಿ. ಅದು ಶಿಂಜಾನಮಣಿ ಮಂಜೀರ ಮಂಡಿತ ಶ್ರೀಪದಾಂಬುಜ ಅರಾಳಿ ಮಂದಗಮನ ಮಹಾಲಾವಣ್ಯ ಶೇವದಿ. ಮುಂದಿನದು ನೋಡೋಣ ಇವಾಗ. ಸರ್ವಾರುಣ ನವದ್ಯಾಂಗಿ ಸರ್ವಾಭರಣಭೂಷಿತ ಶಿವಕಾಮೇಶ್ವರಾಂಕಸ್ಥ. 2 ಪಾಠ ಇದೆ ಇಲ್ಲಿ. ಶಿವ ಸ್ವಾಧೀನವಲ್ಲಭ ಅನ್ನೋದು ಒಂದು, ಇನ್ನೊಂದು ಶಿವ ಸ್ವಾಧೀನವಲ್ಲಭ ಅನ್ನೋ ಇನ್ನೊಂದಿದೆ. 2 ಹೇಳ್ಕೊಳ್ಬಹುದು, ಬಟ್ ಪ್ರಾಕ್ಟೀಸ್ ಅಲ್ಲಿರೋದು ಶಿವ ಸ್ವಾಧೀನವಲ್ಲಭ. ಪುಸ್ತಕದಲ್ಲೆಲ್ಲ ಶಿವ ಅಂತ ದೀರ್ಘ ಇದೆ, ಆಕಾರ ಅಂತ ಸ್ತ್ರೀಲಿಂಗ ಹಾಕಿದ್ದಾರೆ, ಬಟ್ ಶಿವ ಇದ್ರೆ ಒಳ್ಳೇದು. ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಯಾಕೆ ಶಿವ ಅಂತ. ಸರ್ವಾರುಣ ಅನವದ್ಯಾಂಗಿ. ಅನವದ್ಯಾಂಗಿ ಅಂದ್ರೆ ಏನು ದೇಹದಲ್ಲಿ ಯಾವುದೇ ತರ ಮಾರ್ಪಾಡು ಇಲ್ಲ, ಆ ತಾಯಿಗೆ ದೇಹದಲ್ಲಿ ಮಾರ್ಪಾಡಿಲ್ಲ ಅಂತ. ಅಂದ್ರೆ ದೇರ್ ಇಸ್ ನೋ ಮಾಡಿಫಿಕೇಶನ್ಸ್ ವಿತ್ ರೆಸ್ಪೆಕ್ಟ್ ಟು ಬಾಡಿ. ಯೂಶಲಿ ಏನ್ ಮಾಡಿಫಿಕೇಶನ್ ಆಗುತ್ತೆ? ಷಡ್ ವಿಕಾರ ರಿಪು, 6 ತರದ ವಿಕಾರ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲೂ ಆಗ್ತಾ ಇರುತ್ತೆ. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಷಡ್ ವಿಕಾರಗಳಿದು. ನಾನು ಹುಟ್ಟಕ್ಕಿಂತ ಮುಂಚೆ ತಾಯಿಯ ಗರ್ಭದಲ್ಲಿ ಮಾಂಸದ ಮುದ್ದೆಯಾಗಿದ್ದೆ, ಅದಕ್ಕೆ ಅಸ್ಥಿ ಅಂತ ಹೆಸರು. ದಟ್ ಈಸ್ ದಿ ಫಸ್ಟ್ ಮಾಡಿಫಿಕೇಶನ್. ಆಮೇಲೆ ಗರ್ಭದಿಂದ ಆಚೆ ಬಂದ ತಕ್ಷಣ ಜಾಯತೆ. ಜಾಯತೆ ಅಂದ್ರೆ ಹುಟ್ಟು. ಗರ್ಭದಲ್ಲಿದ್ದಾಗಲೇ ಹುಟ್ಟಾಗಿತ್ತು, ಬಟ್ ಮಾಂಸದ ಮುದ್ದೆ ಅಷ್ಟೇ ಅದು. ಪ್ರಪಂಚಕ್ಕೆ ಬಂದಿದ ತಕ್ಷಣ ಜನ್ಮ, ಅದಕ್ಕೆ ಜಾಯತೆ. ಹುಟ್ಟಿದ ತಕ್ಷಣ ಹಾಗೆ ಇರಕ್ಕಾಗತ್ತಾ? ಆಗೋದಿಲ್ಲ. ಏನಾದ್ರು ತಿನ್ಲೇಬೇಕು. ಅನ್ನಪ್ರಾಶನ ಸಂಸ್ಕಾರ ಇದೆ, ಅಪ್ಪ ತಿನ್ನಿಸ್ತಾನೆ. ಆಮೇಲೆ ತಾಯಿ ಹಾಲು ಕುಡಿಬೇಕು, ಸೆರ್ಲಾಕೋ ಎಣ್ಚೂರೋ ಕುಡಿಬೇಕು. ಹಾಗೆ ಬೆಳೀತಾ ಇದ್ರೆ ಕಾಂಪ್ಲಾನ್ ಕುಡಿಬೇಕು. ಆಮೇಲೆ ಹಾಗೆ ನಾನೇನ್ ತಿಂತಿದ್ನೋ ಕುಡಿತಿದ್ನೋ ಅದನ್ನೇ ಹೇಳ್ಬೇಕಲ್ವ. ಸೊ ಕಾಂಪ್ಲಾನ್ ಕುಡಿಬೇಕು, ಆಮೇಲೆ ಊಟ ತಿಂಡಿ ಅದು ಇದು ಮತ್ತೊಂದು ಬೆಳೆಯೋದು. ಜಾಯತೆ. ವರ್ಧತೆ, ಗ್ರೋತ್. ಫಿಸಿಕಲ್ ಗ್ರೋತ್, ಎಕ್ಸ್ಟರ್ನಲ್ ಗ್ರೋತ್. ಎಕ್ಸ್ಟರ್ನಲ್ ಗ್ರೋತ್ ಅಂದ್ರೇನು? ಹೊರ ಪ್ರಪಂಚದಿಂದ ತಿಳುವ ವಿಷಯಗಳಿಗೂ ಗ್ರೋತೆ. ವಿಪರಿಣಾಮತೆ, ಮ್ಯಾಕ್ಸಿಮಮ್ ಮೆಚುರಿಟಿ ಸ್ಟೇಜ್ ಹೊಂದೋದು. 40 ವರ್ಷದವರೆಗೂ ಮ್ಯಾಕ್ಸಿಮಮ್ ಮೆಚುರಿಟಿ. ಅದು ಮನಸ್ಸಿನ ಮೆಚುರಿಟಿ ಆಗಿರಬಹುದು ಅಥವಾ ದೈಹಿಕವಾಗಿ ಆಗಿರಬಹುದು. ಸೈನ್ಸ್ ಅಥವಾ ಡಾಕ್ಟರ್ಸ್ ಹೇಳೋದಲ್ಲ 18-19 ವರ್ಷಕ್ಕೆ ಮ್ಯಾಕ್ಸಿಮಮ್ ಮೆಚುರಿಟಿ ಅಂತ ಹೇಳ್ತಾರೆ, ಬಟ್ ಪ್ರಾಕ್ಟೀಸ್ ಅಲ್ಲಿ ಅದು ಬರಲ್ಲ. 40 ವರ್ಷದವರೆಗೂ ಬಯೋಲಾಜಿಕಲ್ ನೀಡ್ಸ್ ಬೇಕಾಗ್ತಾನೆ ಇರುತ್ತೆ ಮನುಷ್ಯನಿಗೆ.
ಆಮೇಲೆ ವಿಪರಿಣಮತೆ ಆಯ್ತು, ವಿಪರಿಣಮತೆ ಆಯ್ತು. ಐದನೇದು ಅಪಕ್ಷೀಯತೆ. ಅಪಕ್ಷೀಯತೆ ಅಂದ್ರೆ ಡಿಕೆ, ಕ್ಷೀಣಿಸೋದು. ಕ್ಷೀಯಮಾಣತ್ವಾತ್ ಇತಿ ಶರೀರ. ಯಾವುದು ವೇರ್ ಅಂಡ್ ಟೇರ್ ಆಗುತ್ತೋ ಅದಕ್ಕೆ ಶರೀರ ಅಂತ ಹೆಸರು. ಕೂದಲು ಬೆಳಗಾಗತ್ತೆ, ಹೇಗಿದ್ರು ಅಂಗಡಿಲಿ ಗಾಡ್ರೇಜ್ ಡೈಯಿಂಗ್ ಇದೆ, ಅದು ಹಚ್ಕೊಳ್ತೀವಿ. ಹಲ್ಲು ಬೀಳತ್ತೆ, ಅದಕ್ಕೊಂದು ಸೆಟ್ ರೆಡಿ ಮಾಡಿ ಇಟ್ಕೊಂಡಿದೀವಿ. ಸೊ ಏನೇ ಇದ್ರು ಇಟ್ಸ್ ಒಂದು ಪ್ರಾಡಕ್ಟ್ ರೆಡಿ ಇದೆ ಯಾವಾಗ್ಲೂ, ಬಿಕಾಸ್ ಪ್ರೆಸೆಂಟ್ ಮಾಡ್ಕೊಳ್ಬೇಕು ನಾವು. ಅಂದ್ರೆ ನಾವು ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಇಟ್ ಇಸ್ ಅನ್ ಇನ್ಬಿಲ್ಟ್. ಅಂದ್ರೆ ಡಿಕೆ, ಅಪಕ್ಷೀಯತೆ. ಇಷ್ಟು ಮಾಡಿದ್ರು ಸಾಕಾಗಲ್ಲ, ಕೊನೆಗೇನೋ ವಿನಶ್ಯತಿ, ಸಾಯದು. ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಈ 6 ವಿಕಾರಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಆದ್ರೆ ತಾಯಿಯ ಶರೀರ ಆತರ ಅಲ್ಲ. ಅಂದ್ರೆ ಏನೋ, ಲಲಿತಾ ತ್ರಿಪುರ ಸುಂದರಿಯ ಶರೀರ ಈ ವಿಕಾರಕ್ಕೆ ಹೊಂದದೇ ಇಲ್ಲ, ಅದಕ್ಕೆ ಅನವದ್ಯಾಂಗಿ. ನಾವೇನಂತ ಅನ್ಕೊಂಡ್ವಿ, ಮಂತ್ರದ ಶರೀರ, ಚೈತನ್ಯ ಶರೀರ, ಅದಕ್ಕೆ ಯಾವುದೇ ತರದ ವಿಕಾರ ಇಲ್ಲ. ಮತ್ತೆ ಸರ್ವಾರುಣ, ಸರ್ವ ಅರುಣ. ಇಲ್ಲಿ ವಿಶೇಷವಾಗಿ ಉಪಾಸಕರಿಗೆ ಬೇರೆ ವ್ಯಾಖ್ಯಾನ ಮಾಡೋದೇನು ಅಂದ್ರೆ, ಅರುಣ ಅನ್ನೋದು ಒಂದು ಬೆಳಕು. ಒಂದು ಹಣತೆ ತಗೊಂಡ್ರೆ ದೀಪ ಇರುತ್ತಲ್ಲ, ಅದಕ್ಕೆ ಅರುಣ ಅಂತ ಹೆಸರು. ಅದು ಪ್ರಕಾಶ. ಪ್ರಕಾಶ ಅಂಡ್ ವಿಮರ್ಶ ಫಾರ್ಮ್. ಇದು ಯಾವಾಗ್ಲೂ ಲಲಿತಾ ಸಹಸ್ರನಾಮದಲ್ಲಿ 2 ಜೊತೆಗೆ ಹೋಗ್ಬೇಕು. ಶಿವಶಕ್ತಿಯರನ್ನ ನಾನು ಮುಂಚೆನೂ ಹೇಳಿದೆ, ಶಿವಶಕ್ತಿಯರನ್ನ ಭೇದ ಮಾಡಕ್ ಸಾಧ್ಯವೇ ಇಲ್ಲ. ಕಾಂತಿ, ವಿಮರ್ಶ, ಬೆಳಕು, ಪ್ರಕಾಶ. ಅರುಣಾಚಲೇಶ್ವರ ಬೆಟ್ಟಕ್ಕೆ, ಈ ಕ್ಷೇತ್ರಕ್ಕೆ ನೋಡಿ, ಸರ್ವಾರುಣ. ಇದನ್ನ ಶಿವಕ್ಷೇತ್ರ ಅಂತಾನು ನೋಡ್ತಾರೆ. ಎಷ್ಟೋ ಜನ ಶ್ರೀವಿದ್ಯೆ ಉಪಾಸಕರು ಇದನ್ನ ಶ್ರೀಚಕ್ರ ಅಂತ ನೋಡ್ತಾರೆ. ಯಾಕಂದ್ರೆ ಇದು ಮೇರು ಶ್ರೀಚಕ್ರ ಆಕಾರದಲ್ಲೇ ಬೆಟ್ಟ ಇರೋದು. ಮತ್ತೆ ವಿಶೇಷವಾಗಿ ಈ ಕ್ಷೇತ್ರದ ಬೆಟ್ಟದ ಒಳಗಡೆ ಎಷ್ಟೋ ಸಿದ್ಧ ಪುರುಷರುಗಳು ಇರ್ತಾರೆ. ಮತ್ತೆ ದಕ್ಷಿಣಾಮೂರ್ತಿ ವಿಶೇಷವಾಗಿದ್ದಾರೆ ಅಂತ ಸುಮಾರು ಜನ ಹೇಳಿದ್ದಾರೆ. ಇತ್ತೀಚೆಗೂ ಅದು ಎಷ್ಟೋ ಜನ ಮಹಾತ್ಮರಿಗೆ ಗೋಚರವಾಗಿದೆ. ರಮಣ ಮಹರ್ಷಿಗಳಿಗಿದ್ದಾಗ್ಲೆಲ್ಲ ಪ್ರತ್ಯಕ್ಷವಾಗಾಯ್ತು. ವೀಣಾ ದಕ್ಷಿಣಾಮೂರ್ತಿ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದಾರೆ. ಮಾಣಿಕ್ಯ ವಾಸಕರ್, ತಮಿಳ್ ಪ್ರಾಮಿನೆಂಟ್ ಸೈಟ್, ಹಿ ಹ್ಯಾಸ್ ಸೀನ್ ದಕ್ಷಿಣಾಮೂರ್ತಿ ಆಸ್ ವೀಣಾ ದಕ್ಷಿಣಾಮೂರ್ತಿ. ಇಲ್ಲಿ ದಕ್ಷಿಣಾಮೂರ್ತಿ ಈ ಬೆಟ್ಟದಲ್ಲಿ ಕೂತ್ಕೊಂಡು ಮೌನದಿಂದ ಉಪದೇಶ ಮತ್ತೆ ಶ್ರೀವಿದ್ಯಾ ದಕ್ಷಿಣಾಮೂರ್ತಿಯಾಗಿ ಈ ಬೆಟ್ಟದಲ್ಲಿ ಕೂತಿದ್ದಾರೆ ಅಂತ ಸುಮಾರು ಜನ ಶ್ರೀವಿದ್ಯೆ ಉಪಾಸಕರು ಹೇಳುವ ಪ್ರತೀತಿ. ಹೇಗಾದ್ರೂ ಆಗ್ಲಿ. ಸೊ ಅದೊಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಸರ್ವಾರುಣ ಅನವದ್ಯಾಂಗಿ ಅಂದ್ರೆ there is no modification with regard to the body of the goddesses. ಸರ್ವಾಭರಣ ಭೂಷಿತ, ಎಲ್ಲ ಆಭರಣವನ್ನು ಹಾಕೊಂಡು ಭೂಷಿತಳಾಗಿದ್ದಾಳೆ. ಸರ್ವ ಆಭರಣ ಸಂಕೇತ ಏನು? ಮಂತ್ರದ ಸಂಕೇತ. ಮತ್ತೆ ಎಲ್ಲಿ ಆಭರಣ ಬರುತ್ತೋ ಅಲ್ಲೆಲ್ಲ ಮಂತ್ರಮಯನೇ. ಸರ್ವಾಭರಣ ಇಸಿಕೊಂಡು ಮಂತ್ರ ಅಂತ ಹಾಕೊಳ್ಬೇಕು. ಶಿವಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನ ವಲ್ಲಭ. ಪಾತ್ರೆ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಕುನ್ವರಿ, ಕ್ಯಾನ್ ಯು ಪ್ಲೀಸ್ ಮ್ಯೂಟ್ ಎವ್ರಿಬಡಿ? Yes, I'll mute everybody. Okay. ಶಿವಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನ ವಲ್ಲಭ. ಇಲ್ಲಿ ಸ್ವಲ್ಪ ಕತೆಗೆ ಹೋಗ್ಬೇಕು ಇವಾಗ. ಲಲಿತಾ ತ್ರಿಪುರ ಸುಂದರಿ ಆವಿರ್ಭಾವ ಆಗಿದೆ ಯಾತಕ್ಕೆ? ಭಂಡಾಸುರನ್ನ ಕೊಲ್ಲೋದಕ್ಕೆ. ಎಲ್ಲ ದೇವತೆ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡ್ರು ಬಂದ್ರು. ದುರ್ಬಾಹ ಸಮನ್ವಿತ. ಶಿವ ಹೋಮ ಮಾಡಿದಾಗ, ಅಮ್ಮನವ್ರ ಉದ್ಭವ ಆದಾಗ ಶಿವ ವಿಶ್ವಕರ್ಮನಿಗೆ ಹೇಳ್ದ, ಇವಾಗ ನೀನೊಂದು ಕ್ಯಾಪಿಟಲ್ ಸಿಟಿನ ನಿರ್ಮಾಣ ಮಾಡ್ಬೇಕು. ಅಂದ್ರೆ ಯಾಕಂದ್ರೆ ಕ್ವೀನ್ ಒಂದು ಜಾಗ ಕೊಡ್ಬೇಕಲ್ಲ, ಮಹಾರಾಜ್ಞಿ ಆಕೆ.
ಅದಕ್ಕೆ ವಿಶ್ವಕರ್ಮನ್ ಹೇಳಿ ನೀನು ಇಮಿಡಿಯೇಟ್ ಆಗಿ ಒಂದು ಜಾಗ ತಯಾರು ಮಾಡು ಅಂತಂದ. ಆ ಜಾಗ ಹೆಸರು ಶ್ರೀಮನ್ ನಗರ ನಾಯಿಕ ಅಂತ, ಮುಂದಿನ ನಾಮ ಅದೇ ಬರುತ್ತೆ. ದ ಕ್ಯಾಪಿಟಲ್ ಸಿಟಿ ವೇರ್ ಶಿ ರಿಸೈಡ್ಸ್. ಕ್ಷಣ ಮಾತ್ರದಲ್ಲಿ ವಿಶ್ವಕರ್ಮ ತಯಾರು ಮಾಡಿದ್ದಾಯ್ತು. ಸಿಂಹಾಸನದಲ್ಲಿ ಕೂರ್ಬೇಕು, ರಾಣಿ ಆದ್ಮೇಲೆ ಸಿಂಹಾಸನದಲ್ಲಿ ಕೂರ್ಬೇಕು. ಸುಮ್ನೆ ನಮ್ ತರ ಚೇರು ಕೆಳಗಡೆ ಕೂರಕ್ಕಾಗತ್ತಾ? ಸಿಂಹಾಸನದಲ್ಲಿ ಕೂರ್ಬೇಕು. ಇವಾಗ ರಾಣಿ ಕೂರ್ಬೇಕು ಅಂದ್ರೆ ಒಬ್ಳೆ ಕೂರೋ ಹಾಗಿಲ್ಲ. ಕ್ಷಾತ್ರ ಧರ್ಮದ ಪ್ರಕಾರ ಯಾವಾಗ್ಲೂ ರಾಜ ಒಟ್ಟಿಗೆ ಇರ್ಬೇಕು. ಆದ್ರೆ ಬ್ರಹ್ಮದೇವರಿಗೆ ಗೊತ್ತಾಯ್ತು ಇಷ್ಟು ಅತಿ ಸುಂದರವಾಗಿದ್ದಾಳೆ ರಾಣಿ, ಇವಾಗ ಗಂಡನ ಜೊತೆ ಕೂರ್ಬೇಕು. ಗಂಡ ನೋಡಿದ್ರೆ ಶಿವ, ಸ್ಮಶಾನದಲ್ಲಿ ಕೌಪಿನ ಧರಿಸ್ಕೊಂಡು ಮೂಳೆಗೆಲ್ಲ ಹಾಕೊಂಡು ರುದ್ರಾಕ್ಷ ಹಾಕೊಂಡು ಭಸ್ಮಧಾರಣಿಯಾಗಿ ಕೂತಿದ್ದಾನೆ. ಇಂಥವಳಿಗೆ ಇವನು ಕೊಡ್ಬೇಕಾ ಅಂತ ಬ್ರಹ್ಮದೇವರಿಗೆ ಒಂದ್ಸತಿ ಅನ್ಸ್ತಂತೆ. ಅದು ನಿಜವಾಗ್ಲೂ ಶಿವ ಅಷ್ಟು ಅತಿ ಸುಂದರ. ಅವನು ಕೃಷ್ಣನಿಗಿಂತ ಸುಂದರ ಶಿವ, ರಾಮನಿಗಿಂತ ಸುಂದರ. ಶಿವಪುರಾಣ ಓದಿದ್ರೆ ಅಲ್ಲಿ ಆ ಶಿವನ ಅಷ್ಟು ಚೆನ್ನಾಗಿ ವಿಸ್ತಾರ ಮಾಡ್ತಾರೆ. ಇರ್ಲಿ, ಹೇಗಾದ್ರೂ ಆಗ್ಲಿ. ಸೊ ಹೀಗಿದ್ದಾನೆ ಹಾಗೆ ಅಂತ ಅನ್ಸ್ತು. ಸರಿ, ಇದನ್ನ ಶಿವ ಕೇಳಿಸ್ಕೊಳ್ತಾ ಇದ್ದ. ಇಮಿಡಿಯೇಟ್ ಕ್ಷಣ ಮಾತ್ರದಲ್ಲಿ ಶಾರುಖ್ ಖಾನ್ ತರ ರೆಡಿಯಾಗಿ ಬಂದ. ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ನೋಡ್ತಾನೆ, ಬ್ರಹ್ಮದೇವ್ರಿಗೆ ಅಷ್ಟು ಆಶ್ಚರ್ಯ, ಏನ್ ಇಷ್ಟು ಚೆನ್ನಾಗಿ ಬಂದಿದ್ದಾನಲ್ಲ ಅಂತ. ಅದಕ್ಕೊಂದು ಹೆಸರಿಟ್ಟ, ಕಾಮೇಶ್ವರ ಅಂತ. ಕಾಮೇಶ್ವರ ಅಂತ ಹೆಸರಿಟ್ಟಿದ ತಕ್ಷಣ ಹೆಂಡತಿ ಹೆಸರೇನಾಗ್ಬೇಕು? ಕಾಮೇಶ್ವರಿ ಆಗ್ಬೇಕು. ಸೊ ಇಬ್ರು ಸಿಂಹಾಸನದ ಮೇಲೆ ಕೂತ್ಕೊಂಡ್ರು. ಶಿವ ಕಾಮೇಶ್ವರಾಂಕಸ್ಥ. ಅಂಕಸ್ಥ ಅಂದ್ರೆ ಶಿವನ ಎಡೆಯ ತೊಡೆಯ ಮೇಲೆ ಅಮ್ಮನವ್ರು ಕೂತಿದ್ದಾರೆ. ಅದಕ್ಕೆ ಶಿವಕಾಮೇಶ್ವರ ಶಿವಕಾಮೇಶ್ವರಿ ಅಂತ ಹೆಸರು. ಇದಕ್ಕೆ ಅರ್ಧನಾರೀಶ್ವರ ಕಾನ್ಸೆಪ್ಟ್ ಅಂತಾನು ಹೇಳ್ತಾರೆ. ಅಂದ್ರೆ ಎರಡನ್ನು ಬೇರೆ ಮಾಡಕ್ ಸಾಧ್ಯನೇ ಇಲ್ಲ. ಮತ್ತೆ ಶಿವ ಸ್ವಾಧೀನ ವಲ್ಲಭ. ಯಾಕೆ ಎಡಗಡೆನೆ ಕೂಡಿಸ್ಕೊಂಡ ಶಿವ? ಯೂಶಲಿ ಏನು, ಗಂಡಗಾಗ್ಲಿ ಹೆಂಗಸರಿಗಾಗ್ಲಿ ತನ್ನ ಪತಿ ದೇವರು ಅಥವಾ ಪತ್ನಿಯೋ ತುಂಬಾ ಪ್ರೀತಿ. ನಮ್ಮ ಹೃದಯ ಎಲ್ಲಿದೆ? ಎಡಗಡೆಗಿದೆ. ಅಲ್ಲೇ ತಾನೇ ನಾವೇ ಜಾಸ್ತಿ ಯಾರೊಬ್ಬರನ್ನ ವ್ಯಕ್ತಿನ ಪ್ರೀತಿಸಿದ್ರೆ ಅಲ್ಲೇ ಇಟ್ಕೊಳ್ಳೋದು. ಸೊ ಅದಕ್ಕೆ ಶಿವ ಎಡಗಡೆ ಕೂಡಿಸ್ಕೊಂಡಿದ್ದ ನಮ್ಮನವ್ರನ್ನ, ಬಲಗಡೆಗಲ್ಲ. ಸೊ ಹೃದಯ ಎಡಗಡೆಗಿರೋದ್ರಿಂದ, ಅಲ್ಲಿ ಪ್ರೀತಿಯ ಜಾಗ ಆಗಿರೋದ್ರಿಂದ ಅಮ್ಮನವರ ಎರಡುಗಡೆ ಕೂಡಿಸ್ಕೊಂಡಿದ್ದಾರೆ. ಶಿವ ಕಾಮೇಶ್ವರಾಂಕಸ್ಥ. ಈ ಕೂತ್ಕೊಂಡಿದ ತಕ್ಷಣ ಏನಾಯ್ತು? ಅಮ್ಮನವ್ರಿಗೆ ಸರ್ವಶಕ್ತಿಯೂ ಬಂತು. ಶಿವ ಸ್ವಾಧೀನ ವಲ್ಲಭ ಅಂದ್ರೆ, ಸ್ವಾಧೀನ ವಲ್ಲಭ ಅಂದ್ರೆ ಆ ಈಶ್ವರನ ಸಂಪೂರ್ಣವಾದ ಪ್ರೀತಿಯನ್ನು ತಗೊಂಡು, ಯಾಕೆ ಇವಳ ಅತಿ ಸುಂದರಿ, ಆ ಸುಂದರದಿಂದ ಶಿವ ಏನ್ ಮಾಡ್ದ? ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ವಿ, ಮನಸ್ಸು ಎಲ್ಲೋ ಹೋಯ್ತು ಅಂತ, ಪ್ರೀತಿಯ ರಸಿಕತೆ ಕಡೆ ಹೋಯ್ತು ಅಂತ ಅನ್ಕೊಂಡ್ವಿ. ಸೊ ಏನಾಯ್ತು? ಸಂಪೂರ್ಣ ಗುಣವನ್ನು ಅಮ್ಮನವರು ಈಶ್ವರನ ಪೂರ್ತಿ ಅವಳ ಅಧೀನದಲ್ಲಿ ಇಟ್ಕೊಂಡ್ಬಿಟ್ರು. ಲಲಿತ ಸೌಂದರ್ಯ ಲಹರಿ ಮೊದಲನೇ ಶ್ಲೋಕ ಜ್ಞಾಪಕ ಬರ್ಬೇಕು. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇದೇವಂ ದೇವೋ ನಕಲ ಕುಶಲ ಸ್ಪಂದಿತುಮತಿ ವಪಿ ಅತಸ್ತ್ವಾಮಾರಾಧ್ಯಂ ಹರಿಹರ ಗಿರಿಂಚಾದಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮ ಪುಣ್ಯ ಪ್ರಭವತಿ. ಅಂದ್ರೆ ನ ಸ್ಪಂದಿತುಮಪಿ, ಪೂರ್ತಿ ಶಿವ ಪ್ರಕಾಶ ಅಂತ ಹೇಳಿದ್ವಿ, ವಿಮರ್ಶ ಅಂತ ಶಕ್ತಿನ ಹೇಳಿದ್ದಾಯ್ತು. ಕೂತ್ಕೊಂಡಿದ ತಕ್ಷಣ ಓವರ್ ಟುಕ್ ಶಿವ. ಸರ್ವ ಗುಣಗಳನ್ನು ಅವಳು ಒಡೆಯವಳಾಗಿ ಓವರ್ ಟುಕ್ ಶಿವ. ಅದಕ್ಕೆ ಶಿವ ಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನ ವಲ್ಲಭ. ಶಿವನ ಪೂರ್ತಿಯ ಶಕ್ತಿಯನ್ನು ಅವಳು ತಗೊಂಡ್ಲು. ಸ್ವಾಧೀನ ವಲ್ಲಭ, ಇಟ್ ಹ್ಯಾಸ್ ಕಮ್ ಅಂಡರ್ ಹರ್ ಕಂಟ್ರೋಲ್. ಗೊತ್ತಾಯ್ತಲ್ಲ? ಮತ್ತೆ ಕಾಮೇಶ್ವರಿ ಅಂದಿದ ತಕ್ಷಣ ಯಾವಾಗ್ಲೂ ನಮ್ಗೆ ಸಂಕಲ್ಪ ಶಕ್ತಿ ಜ್ಞಾಪಕ ಬರ್ಬೇಕು. ಏನು ಸಂಕಲ್ಪ? ಇಚ್ಛಾ ಜ್ಞಾನ ಕ್ರಿಯಾ. ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಇಚ್ಛೆ ಇರುತ್ತೆ. ಅಂದ್ರೆ ಇಚ್ಛೆ ಅಂದ್ರೇನು? ಡಿಸೈರ್. ಗೊತ್ತೋ ಗೊತ್ತಿಲ್ವೋ ಡಿಸೈರ್ ಮಾಡ್ಬಿಡ್ತೀವಿ ನಾವು. ದಟ್ ಈಸ್ ಒನ್ ಶಕ್ತಿ. ಡಿಸೈರಿಂಗ್ ಸಮಥಿಂಗ್ ಇಸ್ ಎ ಪವರ್. ಡಿಸೈರ್ ಅಥವಾ ಇಚ್ಛೆ ಇದ್ದಿದ ತಕ್ಷಣ ಏನ್ ಮಾಡ್ತೀವಿ? ಆ ವಸ್ತು ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತೀವಿ. ಅಂದ್ರೇನು? ಜ್ಞಾನ.
knowledge is required to know about the desired object. ಅದು ಒಳ್ಳೇದೋ ಕೆಟ್ಟದೋ, ಬಟ್ ಅಟ್ ಲೀಸ್ಟ್ ದೇರ್ ಇಸ್ ಎ ಕೈಂಡ್ ಆಫ್ ಎ ನಾಲೆಜ್ ರಿಕ್ವೈರ್ಡ್. ಜ್ಞಾನ ಸಿಕ್ಕಿದ ತಕ್ಷಣ ಏನ್ ಮಾಡ್ತೀವಿ, ಅದನ್ನ ಗಳಿಸೋದಕ್ಕೆ ಹೋಗ್ತೀವಿ. ಕ್ರಿಯಾ, put an effort to get the object. So the root cause is first ichha. Desire will lead to knowledge about the object, and the knowledge about the object will lead to an action for fulfilling the object. So ಕಾಮೇಶ್ವರಿ ಅಂದಿದ ತಕ್ಷಣ ಇಚ್ಛ ಜ್ಞಾನ ಕ್ರಿಯಾಶಕ್ತಿ, ಇದರೊಂದರ್ಥ. ಇಲ್ಲಿಗೆ ಎಲ್ಲ ಅಮ್ಮನವರ ಸ್ಥೂಲ ರೂಪದ ಹೆಸರು ಮುಗೀತು. ಉದ್ಯದ್ಭಾನು ಸಹಸ್ರಾಭ ಯಾತಕ್ಕೆ, ಇನ್ನ ಶ್ರೀಮಾತೆಯಿಂದಾನೇ ತಗೊಳ್ಳೋಣ. ಅಲ್ಲಿಂದ ಶುರು ಆಗಿ 21 ನಾಮದವರೆಗೂ ಅಮ್ಮನವರ ಸ್ಥೂಲ ಹೆಸರು, ರೂಪ ಹೇಳ್ತಾ ಇಲ್ಲ, ಸ್ಥೂಲ ಹೆಸರು ಮುಕ್ತಾಯವಾಯಿತು. ಮತ್ತೆ ನಾನು ಶಿವ ಕಾಮೇಶ್ವರಾಂಕಸ್ಥ ಶಿವ ಅಂತ ಹೇಳಿದೆ, ಮತ್ತೆ ಶಿವ ಅಂತ ಹೇಳಿದೆ. ಇಲ್ಲಿ ಶಿವ ಅಂತ ಹೇಳ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಶಿವ ಅನ್ನೋದು ನಪುಂಸಕಲಿಂಗ. ಈ ಕಾಂಟೆಕ್ಸ್ಟ್ ಅಲ್ಲಿ ಶಿವ ಅಂತ ಅನ್ನೋದು ಸ್ತ್ರೀಲಿಂಗ. ಯಾಕಂದ್ರೆ ಲಲಿತಾ ಸಹಸ್ರನಾಮಕ್ಕೆ ಇಂಪಾರ್ಟೆನ್ಸ್ ದೇವಿ ಆಗಿರೋದ್ರಿಂದ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಯೂಸ್ ದ ವರ್ಡ್ ಶಿವ ದ್ಯಾನ್ ಶಿವ, ಬಿಕಾಸ್ ಇಟ್ ಈಸ್ ಅಂಡರ್ ಹರ್ ಕಂಟ್ರೋಲ್. ಪುಸ್ತಕದಲ್ಲಿ ಕೆಲವು ಪುಸ್ತಕದಲ್ಲಿ ಶಿವ ಶಿವ ಅಂತ ಇರುತ್ತೆ. ಇಟ್ ಇಸ್ ಅಪ್ ಟು ಯು ಟು ಚೇಂಜ್, ಬಟ್ ದೋಷ ಏನೂ ಇಲ್ಲ, ಹೇಗಾದ್ರೂ ಹೇಳ್ಕೊಳ್ಬಹುದು. ಮತ್ತೆ ಇನ್ನೊಂದು ಇದ್ರಲ್ಲಿ ಏನು ವಿಶೇಷ ಅಂದ್ರೆ, ಆಲ್ವೇಸ್ ದೇರ್ ಶುಡ್ ಬಿ ಎ ಮ್ಯೂಚುವಲ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಇವಾಗ ಶಿವ ಅಮ್ಮನವ್ರಿಗೆ ಎಡ ಜಾಗ ಕೊಟ್ಟಿದ್ದಾನೆ ಅಂದ್ರೆ ಬೋತ್ ಆರ್ ಈಕ್ವಲ್ ಇನ್ ಫ್ಯಾಮಿಲಿ. ನೋಬಡಿ ಇಸ್ ಹೈ, ನೋಬಡಿ ಇಸ್ ಲೋ. The mutual coordination is depicted by the devatas in all the forms. ಲಕ್ಷ್ಮೀ ನಾರಾಯಣರ್ ನೋಡಿ, ಗೌರಿ ಈಶ್ವರನ್ ನೋಡಿ, ಬ್ರಹ್ಮ ಸರಸ್ವತಿ ನೋಡಿ, ಅವರಿಬ್ರು ಯಾವಾಗ್ಲೂ ಕಿತ್ತಾಡಲ್ಲ. ನೀನ್ ಹೆಚ್ಚ ನಾನ್ ಹೆಚ್ಚ ಅಂತ ಒದ್ದಾಡೋದೇ ಇಲ್ಲ ಅವರಿಬ್ರು. ಏನೇ ಡಿಸಿಷನ್ ತಗೊಳ್ಬೇಕಂದ್ರು ಫಸ್ಟ್ ಇಬ್ರು ಕೂತ್ಕೊಂಡು ಮಾತಾಡ್ಕೊಳ್ತಾರೆ, ಹೀಗ್ ಮಾಡೋಣವಾ, ಓಕೆ. ನಾವೆಲ್ಲ ಡಿಸಿಷನ್ ತಗೊಂಡ್ಬಿಟ್ಟು ಆಮೇಲೆ ಹಾಗ್ ಮಾಡು ಅಂದ್ರೆ ಇನ್ನೊಬ್ರು ನಮ್ಮ ಪಾರ್ಟ್ನರ್ಗೆ ಆತರ ಭಾಷೆ ಹೇಳ್ಬಾರ್ದು, ಉರಿಯತ್ತೆ ಅಂತ ಮನ್ಸು ಬೇಜಾರಾಗತ್ತೆ. ಸೊ ಇದರಿಂದ ನಾವೇನ್ ಗಳಿಸ್ತೀವಿ, ಮ್ಯೂಚುವಲ್ ಕೋಆರ್ಡಿನೇಷನ್, ಹಾರ್ಮೋನಿಯಸ್ ರಿಲೇಶನ್ಶಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎ ಫ್ಯಾಮಿಲಿ ಲೈಫ್, ದಟ್ ಟು ವೆನ್ ಯು ಆರ್ ಟೇಕಿಂಗ್ ಡಿಸಿಷನ್ಸ್. ಯಾಕಂದ್ರೆ ಈ ನಾಮದಲ್ಲಿ ನಮ್ಗೆ ವಿಶೇಷವಾಗಿ ಬೀಜಾಕ್ಷರನೋ ಅಥವಾ ಸೂಕ್ಷ್ಮವಾಗಿ ನೋಡೋ ವಿಶೇಷ ಏನಿಲ್ಲ. ಅರ್ಧನಾರೀಶ್ವರ ಕಾನ್ಸೆಪ್ಟ್ ಅಂತ ಅನ್ಕೊಂಡ್ವಿ, ಅದ್ ಬಿಟ್ರೆ ನಮ್ಗೆ ಯೂಸ್ಫುಲ್ ಆಗೋದೇನೋ ಮ್ಯೂಚುವಲ್ ಕೋಆರ್ಡಿನೇಷನ್. ಸರ್ವಾಭರಣ ಭೂಷಿತೊಳಗೆ ಶ್ರೀಂ ಬೀಜಾಕ್ಷರ ತಗೊಳ್ಬಹುದು. ಜನರಲಿ ದಿಸ್ ನಾಮ ಮೀನ್ಸ್ ದಟ್ ಬೋತ್ ದ ಪಾರ್ಟ್ನರ್ಸ್ ಇನ್ ದ ಫ್ಯಾಮಿಲಿ ಶುಡ್ ಹ್ಯಾವ್ ಮ್ಯೂಚುವಲ್ ಕೋಆರ್ಡಿನೇಷನ್ ಅಂಡ್ ಹಾರ್ಮೋನಿಯಸ್ ರಿಲೇಶನ್ಶಿಪ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸರಿ, ಮುಂದಕ್ಕೆ ಹೋಗೋಣ. ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕ ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ. ಅದ್ಭುತವಾದ ನಾಮ, ಹೆಸರು ಸುಮೇರು ಮಧ್ಯ ಶೃಂಗಸ್ಥ. ಇಲ್ಲಿ ಡಿಫ್ರೆಂಟ್ ಒಪಿನಿಯನ್ಸ್ ಇದೆ ಒಬ್ಬೊಬ್ರಿಗೂ, ಉಪಾಸಕರಿಗೇನೆ. ಸುಮೇರು ಮಧ್ಯ ಎಲ್ಲಿ ಬರುತ್ತೆ ಅಂದ್ರೆ, ಕೆಲವ್ರು ಹೇಳ್ತಾರೆ ನಾರ್ವೇಲ್ ಇದೆ ಅಂತ, ಅಲ್ಲಿ ಒಂದು ಬೆಟ್ಟ ಇದೆ ಸುಮೇರು ಅಂತ ಅಲ್ಲಿ ಕೆಲವ್ರು ಹೇಳ್ತಾರೆ. ಲಡಾಖ್ ಅಲ್ಲಿ ಇದೆ ಅಂತ ಕೆಲವ್ರು ಹೇಳ್ತಾರೆ. ಇನ್ ಕೆಲವ್ರು ಹೇಳ್ತಾರೆ ಇಲ್ಲ, ಸುಮೇರು ಅಂದ್ರೆ ಕೈಲಾಸ ಪರ್ವತವೇ ಸುಮೇರು ಅಂತ. ಬಟ್ ಶಾಸ್ತ್ರೀಯವಾಗಿ ನೋಡಿದ್ರೆ ಈ ಮೂರು ಅಲ್ಲ. ಉತ್ತರಾಖಂಡ್ ಭೋಜ್ವಾಸ ತಪೋವನ್ ಎಲ್ಲ ಮುಗ್ಸಾದ್ಮೇಲೆ ಅಲ್ಲಿ ಶಿವಲಿಂಗ ಪರ್ವತ ಅಂತ ಬರುತ್ತೆ ತಪೋವನ್ ಅಲ್ಲಿ. ಅಂಡ್ ಫ್ರಮ್ ದೇರ್ ಟುವರ್ಡ್ಸ್ ಕೇದಾರ್ನಾಥ್, ಆ 2 ಎಂಡ್ ಪಾಯಿಂಟ್ಸ್ ಮಧ್ಯದಲ್ಲಿ ಸುಮೇರು ಪರ್ವತ ಬರುತ್ತೆ. ಫ್ರಮ್ ತಪೋವನ್ ಅಂಡ್ ದಿ ಎಂಡ್ ಪಾರ್ಟ್ ಇಸ್ ಕೇದಾರ್ನಾಥ್, ಈ ಮಧ್ಯದಲ್ಲಿ ಸುಮೇರು ಪರ್ವತ ಇದೆ. ಇದು ಸೂಕ್ಷ್ಮವಾಗಿ ಇರೋದು, ಸ್ಥೂಲವಾಗಿ ಕಾಣಲ್ಲ ನಿಮಗೆ.
ಮತ್ತೆ ಅಲ್ಲಿ ನೋಡಿ ಸುಮೇರು ಮಧ್ಯ ಶೃಂಗಸ್ಥ ಅಂತ ಹಾಕಿದ್ದಾರೆ. 3 ಬೆಟ್ಟ ಇದೆಯಂತೆ ಇಲ್ಲಿ, 3 ಪರ್ವತ. ಒಂದು ಬ್ರಹ್ಮ ಪರ್ವತ, ಇನ್ನೊಂದು ವಿಷ್ಣು, ಇನ್ನೊಂದು ಶಿವ. ಈ 3 ಪರ್ವತದ ಮಧ್ಯದಲ್ಲಿ ಸುಮೇರು ಪರ್ವತ ಇದೆ. ಇದು ಯಾರು ಕಾಣುತ್ತೆ? ತಪಸ್ಸು, ಅಧ್ಯಯನ, ವಿಚಾರ, ಅನುಷ್ಠಾನ ಎಲ್ಲ ಯಾರು ಧಾರ್ಮಿಕವಾಗಿ ಇಟ್ಕೊಂಡಿದಾರೋ, ಯಾರು ಸೂಕ್ಷ್ಮ ಮನಸ್ಸಿನಿಂದ ನೋಡ್ತಾರೋ, ಅತೀಂದ್ರಿಯ ಜ್ಞಾನ ದೃಷ್ಟಿ ಯಾರಿಗಿದೆಯೋ, ಅಂದ್ರೆ ಯಾರಿಗೆ? ದೇವತೆಗಳಿಗೆ, ಋಷಿಗಳಿಗೆ, ತೀವ್ರ ತಪಸ್ಸು ಮಾಡಿರುವ ಉಪಾಸಕರಿಗೆ, ಅವ್ರಿಗೆ ಮಾತ್ರ ಇದು ಕಾಣುತ್ತೆ. ಸ್ಥೂಲವಾಗಿಲ್ಲ. ಇಟ್ ಇಸ್ ನಾಟ್ ಗ್ರಾಸ್ಲಿ ವಿಸಿಬಲ್, ಸಟಲ್. ಮತ್ತೆ ಈ ನಾಮವನ್ನ ಹಿಂದಿನ ನಾಮಕ್ಕೆ ಹೋಲಿಸ್ಬೇಕು. ಅಮ್ಮನವ್ರನ್ನ ನಾವು ಯಾವಾಗ ಹೇಳ್ತೀವಿ? ಯಾವಾಗ್ಲೂ ಅರುಣ ಬಣ್ಣ, ಮೋರ್ ಆಫ್ ಮಿಕ್ಸ್ಚರ್ ಆಫ್ ಟರ್ಮರಿಕ್ ಅಂಡ್ ಕುಂಕುಮ್, ಮತ್ತೆ ರೂಬಿ ಕಲರ್, ಎವ್ರಿಥಿಂಗ್ ಇಸ್ ಲೈಕ್ ರೆಡ್ ಅಲ್ವಾ? ಈ ಸುಮೇರು ಪರ್ವತಕ್ಕೆ ಬೆಳಗ್ಗೆ ಸೂರ್ಯ ಪ್ರದಕ್ಷಿಣೆ ಹಾಕ್ತಾನಂತೆ. ನಮಗ್ ಸೈನ್ಸ್ ಪ್ರಕಾರ ಗೊತ್ತು, ಸೂರ್ಯ ಉದಯಿಸೋದು ಇಲ್ಲ, ಅವನ ಅಸ್ಥಾನವೂ ಆಗಲ್ಲ, ಬಿಕಾಸ್ ಆಫ್ ದಿ ಮೂವ್ಮೆಂಟ್ ಆಫ್ ದಿ ಅರ್ತ್ ಅಂತ ಗೊತ್ತು. ನಾವು ಬರೀ ಸೋಲಾರ್ ಡಿಸ್ಕ್ ನ ನೋಡ್ತಾ ಇದೀವಿ, ಆ ಭಾನು ಮಂಡಲವನ್ನು ನೋಡ್ತಾ ಇದೀವಿ. ಆ ಸೂರ್ಯ ಮಂಡಲದಲ್ಲಿ ಒಬ್ಬ ದೇವತೆ ಇದ್ದಾನೆ, ಅದನ್ನ ಸೂಕ್ಷ್ಮವಾಗಿ ನೋಡ್ಬೇಕು. ಆ ದೇವತೆಗೆ ನಾವು ಅರ್ಘ್ಯ ಕೊಡೋದು ಬೆಳಗ್ಗೆ. ಆ ಭಾನು ಮಂಡಲದಲ್ಲಿ ಒಬ್ಬ ದೇವತೆ, ಅಲ್ಲಿ ಸೂರ್ಯ ಮತ್ತೆ ಅರುಣ, ಸಪ್ತ ಅಶ್ವಗಳು ಇದ್ದಾರೆ ಅಂತ ನಾವಲ್ಲಿ ಭಾವನೆ ಮಾಡಿ ಅರ್ಘ್ಯ ಮತ್ತೆ ಜಪ ಮಾಡಬೇಕೆ ಹೊರತು ಬರೀ ದಿ ಗ್ರಾಸ್ ಡಿಸ್ಕ್ ಅಲ್ಲ. ಸೊ ಆ ಸೂರ್ಯ ದೇವತೆ ಅಥವಾ ಸೂರ್ಯ ದೇವತಾ ಪ್ರತಿ ದಿವಸವೂ ಬಂದು ಈ ಸುಮೇರು ಮಧ್ಯಕ್ಕೆ ಸುತ್ತಾಕ್ತಾನಂತೆ. ಸೊ ನಾವೇನ್ ಹೇಳಿದ್ವಿ? ಬೆಳಗ್ಗೆ ಅರುಣ ಮತ್ತೆ ಸಂಜೆ ಅರುಣೋದಯ, ಅರುಣಾಸ್ತ, ಅವಾಗ ತಾನೇ ಈ ಅರುಣ ಕಲರ್ ಬರೋದು. ಅಮ್ಮನವರ ಶರೀರ ಕಾಂತಿ ಅರುಣ ಆಗಿರೋದ್ರಿಂದ ಸೂರ್ಯ ಅಮ್ಮನವ್ರನ್ನ ಸುತ್ತದ್ರಿಂದ ಅವನಿಗೆ ಈ ಕಲರ್ ಬಂದಿದೆ. ಅದು ಪ್ರಪಂಚಕ್ಕೆ ಹರಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆಯಾ? ಅಮ್ಮನವ್ರ ಪೂರ್ತಿ ಕೆಂಪು. ಆ ಕೆಂಪು ಎಷ್ಟು ಹರಡ್ತಾ ಇದೆ ಅಂದ್ರೆ ಅದು ಲೆಕ್ಕವೇ ಇಲ್ಲ. ಬಟ್ ಸೂರ್ಯ ನಮಗೆಲ್ಲ ಕಾಂತಿ ಕೊಡ್ತಿರೋದ್ರಿಂದ ಅವನ್ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ಅದು ಅವನ ಮೂಲಕ ನಮಗ್ ಬರ್ತಾ ಇದೆ, ಹರಿಸ್ತಾ ಇದೆ. ಸೊ ಇದೊಂದು ಭಾವನೆ. ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕ. The capital city where she resides is called as ಶ್ರೀಮನ್ನಗರ ನಾಯಿಕ. ಅದಕ್ಕೆ ಶ್ರೀಮನ್ನಗರ ನಾಯಿಕ ಅಂತಾನೆ ಹೆಸರು. ನಗರ ಮೀನ್ಸ್ ಕ್ಯಾಪಿಟಲ್, ಶ್ರೀ ಆಸ್ಪಿಷಿಯಸ್ನೆಸ್, ನಾಯಿಕ ದಿ ಓನರ್, ದ ಕ್ವೀನ್ ಆಫ್ ದ ಸಿಟಿ. ಸರಿ, ಇದು ಸ್ಥೂಲವಾಗಿ ನೋಡಿದ್ವಿ, ಅಂದ್ರೆ ಗ್ರಾಸ್ ಫಾರ್ಮ್ ಅಲ್ಲಿ ನೋಡಿದ್ವಿ. ಇವಾಗ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕು ಅಂದ್ರೆ ಶ್ರೀಚಕ್ರ. ಶ್ರೀಚಕ್ರದಲ್ಲಿ ಎಲ್ಲಿ ಸುಮೇರು ಬರುತ್ತೆ? 8ನೇ ಆವರಣ. ಭೂಪರದಿಂದ ನೀವು ಒಂದೊಂದೇ ಮೇಲಕ್ಕೆ ಹೋದಾಗ 8ನೇ ಆವರಣ ಇಸ್ ಕಾಲ್ಡ್ ಸುಮೇರು. ಅದಕ್ಕೇನ್ ಹೆಸರು? ಸರ್ವಸಿದ್ಧಿ ಪ್ರದ ಚಕ್ರ. ತ್ರೈಲೋಕ್ಯ ಮೋಹನ ಚಕ್ರ ಮೊದಲನೇದು, 8ನೇದು ಸರ್ವಸಿದ್ಧಿಪ್ರದ ಚಕ್ರ. ಆ ಸರ್ವಸಿದ್ಧಿಪ್ರದ ಚಕ್ರದಲ್ಲಿ ತ್ರಿಕೋಣಾಕಾರದಲ್ಲಿ ಒಂದು ಟ್ರಯಾಂಗಲ್ ಇದೆ ಅಲ್ವಾ? ತ್ರಿಕೋಣ ಅಂದ್ರೆ ಟ್ರಯಾಂಗಲ್. ಆ ತ್ರಿಕೋಣ ಮಧ್ಯದಲ್ಲಿ ಬಿಂದು ಇದೆ ನೋಡಿ. ಇವಾಗ ಇದು ಕ್ಲೀನ್ ಆಗಿ ಮ್ಯಾಚ್ ಆಗುತ್ತೆ. ಈ 3 ತ್ರಿಕೋಣ, 3 ಪರ್ವತ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕ. ಆ ಮಧ್ಯದ ಬಿಂದು ಇಸ್ ಹರ್ ಪ್ಲೇಸ್. ಇದಕ್ಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಬ್ರಹ್ಮ ಇಸ್ ಈಕ್ವಲ್ ಟು ಇಚ್ಛಾಶಕ್ತಿ, ಶಿವ ಇಸ್ ಈಕ್ವಲ್ ಟು ಜ್ಞಾನಶಕ್ತಿ, ವಿಷ್ಣು ಇಸ್ ಕ್ರಿಯಾಶಕ್ತಿ, ಮತ್ತೆ ಬಿಂದು ಇಸ್ ದ ಪ್ಲೇಸ್ ವೇರ್ ಶಿ ಇಸ್ ರಿಸೈಡಿಂಗ್. 8ನೇ ಆವರಣ. ಸರಿ, ಇನ್ನ ಸೂಕ್ಷ್ಮವಾಗಿ ಹೋಗೋಣ. ಇವಾಗ ಸ್ಥೂಲವಾಗಿ ನೋಡಿದ್ವಿ, ಶ್ರೀಚಕ್ರದಲ್ಲಿ ನೋಡಿದ್ವಿ. ಇನ್ನ ಸೂಕ್ಷ್ಮವಾಗಿ ನಮ್ಮ ದೇಹದಲ್ಲಿ ಎಲ್ಲಿ ಸುಮೇರು ಇದೆ? ಸ್ಪೈನ್ ನಮಗೆ ಗೊತ್ತು, ಮೇರುದಂಡ ಅಂತಾನೆ ಹೆಸರು. ಅದಕ್ಕೆ ಹೆಸರೇ ಮೇರುದಂಡ.
ಸೊ ಮೇರುದಂಡದ ಮಧ್ಯ ಅಂದ್ರೆ ಸಹಸ್ರಾರ. ದಿಸ್ ಸಹಸ್ರಾರ ಇಸ್ ಕಾಲ್ಡ್ ಸುಮೇರು ಮಧ್ಯ ಶೃಂಗಸ್ಥ. ಇಲ್ಲಿ ಬಿಂದು ಸ್ಥಾನ ಇದೆ ಹಿಂದ್ಗಡೆ, ಅದೇನೋ ಏನೋ ತಲೆ ಹಿಂದ್ಗಡೆ ಏನೋ ಸುಳಿ ಇರತ್ತಲ್ಲ, ಅದಕ್ಕೇನ್ ಹೇಳ್ತಾರೆ? ಸುಳಿತಾನೆ ಸುತ್ತವಾಗಿರತ್ತಲ್ಲ. ಹಾ, ಅದ ಟೆಕ್ನಿಕಲ್ ನೇಮ್ ಅಲ್ಲ, ಯೂಶಲಿ ನಾರ್ಮಲ್ ಆಗಿ ಕರೆಯೋದು. ಹಾ, ಸುಳಿನೇ. ಸೊ ಅದಕ್ಕೆ ಸುಮೇರು ಮಧ್ಯ ಅಂತ ಹೆಸರು. ಸಹಸ್ರಾರಕ್ಕೆ ಸುಮೇರು ಮಧ್ಯ, ಅಲ್ಲಿ ಅಮ್ಮನವರು ಇರೋದ್ರಿಂದ ಬಿಂದು ಸ್ಥಾನದಲ್ಲಿ ಸುಮೇರು ಮಧ್ಯ ಶೃಂಗಸ್ಥ. ಸೊ ಶ್ರೀವಿದ್ಯೆ ಉಪಾಸಕನಿಗಾಗಲಿ ಅಥವಾ ಯಾವುದೇ ಯೋಗಿಗಾಗಲಿ ಅಥವಾ ಯಾವುದೇ ಸಿದ್ಧ ಪುರುಷರಿಗಾಗಲಿ ಎಂತ ಮಹಾತ್ಮರಿಗಾಗಲೂ ದ ಸ್ಪೈನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಡೂ ದ ಸಾಧನ. ನಮ್ಗೆ ಬೆನ್ನು ಸ್ಟ್ರೈಟ್ ಆಗಿಲ್ಲ ಅಂದ್ರೆ ಸಾಧನೆ ಮಾಡಕ್ ಆಗದೇ ಇಲ್ಲ. ನಾವು ಚೇರ್ ಮೇಲೆ ಕೂರಬಹುದು, ಅಥವಾ ಗೋಡೆ ಸಪೋರ್ಟ್ ತಗೊಳ್ಬಹುದು, ಅಥವಾ ಹೀಗ್ ಕೂರ್ಬೋದು. ಶಕ್ತಿ, ದ ಪ್ರಾಣಶಕ್ತಿ ವಿಲ್ ನಾಟ್ ಫ್ಲೋ. ಪ್ರಾಣಶಕ್ತಿ ಆ ಮೇರುದಂಡ ಸ್ಪೈನ್ ಮೂಲಕನೇ ಹೋಗ್ಬೇಕು. ಬಿಕಾಸ್ ದಟ್ ಈಸ್ ದ ಫೌಂಡೇಶನ್ ಫಾರ್ ಸಹಸ್ರಾರ. ಸೊ ಆದಷ್ಟು ಯಾರಿಗೆ ಬೆನ್ನೋವು ಇಲ್ವೋ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ವಯಸ್ಸಾದವ್ರಿಗೆ ನಾ ಹೇಳ್ತಾ ಇಲ್ಲ, ಯಾಕಂದ್ರೆ ನಾನು ವಯಸ್ಸಾದ್ಮೇಲೆ ಹಾಗೆ ಆಗ್ತೀನಿ. ಈಗ್ಲಿಂದ ಹೇಳಿಟ್ಬಿಡೋದು ಒಳ್ಳೇದು. ಸೊ ಯುವಕರಿಗೆ ಯಾರ್ಯಾರು ಇದಾರೋ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಬೇಕು. ಸೊ ಸಾಧನೆ ಯಾವಾಗ್ಲೂ ಸ್ಟ್ರೈಟ್ ಆಗಿದ್ರೇನೆ ಆಗ್ಲಿ. ಸೊ ಅದಕ್ಕೆ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಕ. ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ. ಸರಿ, ಅಮ್ಮನವರ ಪ್ಲೇಸ್ ನೋಡಿದ್ದಾಯ್ತು. ಅದೊಂದು ಏನೋ ಅದಕ್ಕೇನೋ ಒಂದು ಹೆಸರಿದೆಯಲ್ಲ, ಪ್ಯಾಲೇಸ್. ಅದೊಂದು ಕ್ಯಾಪಿಟಲ್ ಸಿಟಿ. ಬಟ್ ಆ ಕ್ಯಾಪಿಟಲ್ ಅಲ್ಲಿ ಎಲ್ಲಿ ಅಂತ ಗೊತ್ತಾಗ್ಬೇಕಲ್ವಾ, ದ ಪ್ಲೇಸ್ ವೇರ್ ಶಿ ಇಸ್ ರಿಸೈಡಿಂಗ್ ಅನ್ನೋದು. ಇವಾಗ ನಾ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ತಿರುವಣ್ಣಾಮಲೆಯಲ್ಲಿ ಇದ್ದೀನಿ. ತಿರುವಣ್ಣಾಮಲೆಯಲ್ಲಿ ಅಡಿ ಅಣ್ಣಾಮಲೆಯಲ್ಲಿ ಇದ್ದೀನಿ. ಅಲ್ಲೆಲ್ಲಿ ಯಾವ್ದೋ ಒಂದು ಹಳ್ಳಿ ಹೆಸರು, ಅಲ್ಲೆಲ್ಲಿ ಈ ಒಂದು ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್, ಆತರ. ಸೊ ಇವಾಗ ಜಾಗ ಗೊತ್ತಾಯ್ತು. ನೆಕ್ಸ್ಟ್ ಇವಾಗ ಕ್ರಾಸ್ ಹೋಗ್ತಾ ಇದೀವಿ, ಫಸ್ಟ್ ಕ್ರಾಸ್ ಸೆಕೆಂಡ್ ಕ್ರಾಸ್ ಅಂತ. ಅಲ್ಲೆಲ್ಲಿ ಅಂದ್ರೆ ಚಿಂತಾಮಣಿ ಗೃಹಾಂತಸ್ಥ. ಗೃಹಾಂತಸ್ಥ, ಆ ಗೃಹದಲ್ಲಿ ಮತ್ತೆ ಮಧ್ಯದಲ್ಲಿ ಕೂತಿದ್ದಾಳೆ. ಆ ಮನೆ ಹೇಗಿದೆ? ಚಿಂತಾಮಣಿ. ಮಣಿ ಅಂದ್ರೆ ಮಣಿ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಬೀಡ್. ನಮ್ಮ ಮನೆ ಎಲ್ಲ ಕಟ್ಟಿರೋದು ಇಟ್ಕೆ ಸಿಮೆಂಟು ಅಂತದ್ದು. ಬಟ್ ಅಮ್ಮನವರ ಮನೆ ಚಿಂತಾಮಣಿ, ಅಂದ್ರೆ ಮಂತ್ರಮಯವಾಗಿದೆ ಆ ಮನೆ. ಅಮ್ಮನವರ ಮನೆ ಬ್ರಿಕ್ಸ್ ಎಲ್ಲ ಇಟ್ ಇಸ್ ಫುಲ್ ಮೇಡ್ ಅಪ್ ಆಫ್ ಮಂತ್ರಾಸ್. ಮತ್ತೆ ಇನ್ನೊಂದೇನಂದ್ರೆ ಚಿಂತಾಮಣಿ ಅಂದ್ರೆ ನೀವು ಅನ್ಕೊಂಡಿದ್ದನ್ನ ಕೊಡೋದು, ಫುಲ್ಫಿಲ್ಲಿಂಗ್ ಆಫ್ ಆಲ್ ದ ಡಿಸೈರ್ಸ್. ಎಲ್ಲಿ ಸಿಗತ್ತೆ ಇದು ಚಿಂತಾಮಣಿ? ಎರಡು ಜಾಗದಲ್ಲಿ ಸಿಗತ್ತೆ. ಒಂದು ಸುಮೇರು ಪರ್ವತ, ಇನ್ನೊಂದು ಕೈಲಾಸ ಪರ್ವತ. ಸುಮಾರು ಜನ ಟ್ರೈ ಮಾಡಿದ್ರಿ ಹೇಗಾರು ಮಾಡಿ ಚಿಂತಾಮಣಿನ ಏನು ತಗೊಂಡು ಸೇಲ್ ಮಾಡ್ಬೇಕು ಅಂತ. ಯಾರಿಗೂ ಸಿಕ್ಕಿಲ್ಲ. ಎಷ್ಟೋ ಅದು ಬ್ಲೂ ಕಲರ್, ನೀಲಿ ಬಣ್ಣದಲ್ಲಿ ಇರುತ್ತೆ. ಎಷ್ಟೋ ಜನ ಅದಕ್ಕೆ ಇವಾಗ ರುದ್ರಾಕ್ಷಿ ಫೇಕ್ ಜೆನ್ಯೂನ್ ಎಲ್ಲ ಇರತ್ತಲ್ಲ, ಗೊತ್ತಿಲ್ಲದೆ ಏಕಮುಖಿ ರುದ್ರಾಕ್ಷಿ ಅಂತ ಹೇಳಿ ಎಲ್ಲಾರು ಸೇಲ್ ಮಾಡಿ ಹೇಗೆ ಮೋಸ ಹೋಗ್ತೀವೋ ಹಾಗೆ ಇದೆಲ್ಲ ಸೇಲ್ ಮಾಡಿ ಎಲ್ಲ ಮೋಸ ಹೋದ್ರು. ಸಿಗದ್ ಬಹಳ ಕಷ್ಟ, ಅದ್ ಕಣ್ಣು ಕಾಣದೆ ಕಷ್ಟ. ಯಾಕಂದ್ರೆ ನಮ್ಗೇನಾರು ಇಷ್ಟೊತ್ತು ಕಾಣಿಸಿದ್ರೆ ನಾವು ಬಿಡ್ತಿದ್ವಾ? ಮುಗ್ದೋಗಿರೋದು ಇವಾಗ. ಸರಿ ಸರಿ, ಚಿಂತಾಮಣಿ ಇಸ್ ದ ಫುಲ್ಫಿಲ್ಲರ್ ಆಫ್ ಡಿಸೈರ್ಸ್. ಮತ್ತೆ ಇನ್ನೊಂದು ಹೇಳಿದೆ, ಚಿಂತಾಮಣಿ ಅನ್ನೋದು ಮಂತ್ರ ಸಂಕೇತ ಅಂತ. ಅಮ್ಮನವರ ಪ್ರತಿಯೊಂದು ಇಟ್ಕೆಯು ಸಿಮೆಂಟ್ ಮಂತ್ರಮಯ. ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ, 5 ವಿಭಜನೆ ಮಾಡ್ತಾರೆ. ದೇ ಬ್ರೇಕ್ ದಿ ಮಂತ್ರಾಸ್ ಇಂಟು 5 ಕ್ಯಾಟಗರೀಸ್. ಅಂದ್ರೆ ಶಿ ಇಸ್ ದಿ ಓನರ್ ಆಫ್ ಆಲ್ ದ ಮಂತ್ರಾಸ್. ನಾನು ಮುಂದೆ ಹಿಂದಿನ ಕ್ಲಾಸ್ ಅಲ್ಲಿ ಎಲ್ಲೋ ಹೇಳಿದೆ, ಶ್ರೀವಿದ್ಯೆ ಉಪಾಸಕನಿಗೆ ಮಾತ್ರ, if he has got initiated into Srividya mantra, he need not take any other ಮಾತ್ರ ಹಾಗ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲ ದೇವತೆ ಮಂತ್ರಗಳು ಇದೆಲ್ಲ ಅಡಗಿದೆ. ಇವಾಗ ನೋಡಿ ಬರುತ್ತೆ 5 ಡಿಫ್ರೆಂಟ್ ವೇಸ್ ಆಫ್ ಸೆಟ್ಸ್ ಆಫ್ ಮಂತ್ರವನ್ನ ದೇ ಮೇಕ್ ಇನ್ ಟು ಗ್ರೂಪ್ಸ್.
ಅದಕ್ಕೆ ಹೆಸರು ಪೂರ್ವಾಮ್ನಾಯ, ಪಶ್ಚಿಮಾಮ್ನಾಯ, ದಕ್ಷಿಣಾಮ್ನಾಯ, ಉತ್ತರಾಮ್ನಾಯ, ಊರ್ಧ್ವಾಮ್ನಾಯ. 5 ಹೇಳಿದ್ದೀನಿ. ಯಾಕಂದ್ರೆ ರೂಫ್ 4 ಡೈರೆಕ್ಷನ್ಸ್ ಆರ್ 4 ವಾಲ್ಸ್, ಮೇಲ್ಗಡೆ ಕಟ್ಟಬೇಕಲ್ಲ ರೂಫ್, ಅದಕ್ಕೆ ಊರ್ಧ್ವಾಮ್ನಾಯ ಅಂತ ಹೆಸರು. ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇವಾಗ ನಾನು ಮಂತ್ರದ ದೇವತೆ ಮತ್ತೆ ಆ ದೇವತೆಗೆ ಸಂಬಂಧಪಟ್ಟ ಹೆಸರು ಮಾತ್ರ ಹೇಳ್ತೀನಿ, ಮಂತ್ರ ಹೇಳಕ್ಕಾಗಲ್ಲ. ನೋಡಿ, ಈಗ ಪೂರ್ವಾಮ್ನಾಯದ ಸಂಗೀತ ಶುದ್ಧ ವಿದ್ಯಾ, ಬಾಲ ಇನ್ ಬ್ರಾಕೆಟ್ಸ್, ಅತಿಬಾಲ ಕಾಮ, ಯೋಗ ಬಾಲ ಕಾಮ, ಅಂತ್ಯಬಾಲ. ಅತಿಬಾಲ ಅಥವಾ ಆದಿಬಾಲ ಅಂತಾನು ಕರೀತಾರೆ ಇದಕ್ಕೆ. ಇದು 3 ಅಕ್ಷರದ ಸಂಕೇತ. ಬಾಲ ತ್ರಿಪುರ ಸುಂದರಿಯ 3 ಬೀಜಾಕ್ಷರ. ಯೋಗ ಬಾಲ 6 letters, ಅಂತ್ಯಬಾಲ 9 letters. ಮಾತಂಗಿ, ಶ್ಯಾಮಲ, ಡಿಫರೆಂಟ್ ಫಾರ್ಮ್ಸ್ ಆಫ್ ಮಾತಂಗಿ. ಗಾಯತ್ರಿ, ಗಾಯತ್ರಿಯಲ್ಲಿ 2 ಫಾರ್ಮ್ಸ್, ತ್ರಿಪದ, ಚತುಷ್ಪದ. ತ್ರಿಪದ ಎಲ್ಲ ನಾವು ಮಾಡೋದು, ಚತುಷ್ಪದ ಎಲ್ಲ ಸನ್ಯಾಸಿಗಳು ಮಾಡೋದು. ಮಹಾಗಣಪತಿ, ಗಣಪತಿಯಲ್ಲೂ ಹರಿದ್ರ ಗಣಪತಿ ಮತ್ತೆ ಹೇರಂಬ, ಉಚ್ಚಿಷ್ಟ ಗಣಪತಿ, ಈ 3 ಇಂಪಾರ್ಟೆಂಟ್. ದ ಮಂತ್ರಾಸ್ ವಿಚ್ ರೂಲ್ಸ್ ದಿ ಪೂರ್ವಾಮ್ನಾಯ. ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯಲ್ಲಿ ಸ್ಕಂದ, ಕುಮಾರ, ಗುಹ. ಮತ್ತೆ ಮೃತ್ಯುಂಜಯ, ನೀಲಕಂಠ, ತ್ರಯಂಬಕ, ಜಾತವೇದ ಮತ್ತೆ ಪ್ರತ್ಯಂಗಿರ. ಇದೆಲ್ಲ ಪೂರ್ವಾಮ್ನಾಯದಲ್ಲಿ ಬರುತ್ತೆ. ನೆಕ್ಸ್ಟ್ ದಕ್ಷಿಣಾಮ್ನಾಯ. ಬಗಳಾಮುಖಿ, ಮಹಾವಾರಾಹಿ, ವಟುಕ ಭೈರವ, ತಿರಸ್ಕರಿಣಿ, ಮಹಾಮಾಯ, ಅಘೋರ, ಶರಭೇಶ್ವರ, ವೀರಭದ್ರ, ರುದ್ರ, ಆಗ್ನೇಯಾಸ್ತ್ರ, ಅಷ್ಟಭೈರವ. ಇದು ದಕ್ಷಿಣಾಮ್ನಾಯ. ಅಂದ್ರೇನು, ಈ ದೇವತೆಗಳ ಪ್ರತಿಯೊಂದು ಮಂತ್ರವು ಅಮ್ಮನವರ ಇಟ್ಟಿಗೆ. ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಯೋಚನೆ ಮಾಡಿ. ನೆಕ್ಸ್ಟ್ ಪಶ್ಚಿಮಾಮ್ನಾಯ. ಮೇಧಾ ದಕ್ಷಿಣಾಮೂರ್ತಿ, ಲೋಪಾಮುದ್ರಾ ವಿದ್ಯಾ, ಭುವನೇಶ್ವರಿ, ಅನ್ನಪೂರ್ಣ, ಕಮಲಾತ್ಮಿಕ, ಸುದರ್ಶನ, ಗರುಡ, ನರಸಿಂಹ. ನರಸಿಂಹದಲ್ಲಿ ವಿಶೇಷವಾಗಿ ಯೋಗ ನರಸಿಂಹ ಮತ್ತೆ ಉಗ್ರ ನರಸಿಂಹ. ಕಾರ್ತವೀರ್ಯಾರ್ಜುನ, ರಾಮಸೀತ, ಕೃಷ್ಣ, ಧನ್ವಂತರಿ, ಇಂದ್ರ, ದಿಕ್ಪಾಲಕ, ಇಂದ್ರಾಕ್ಷಿ, ದತ್ತಾತ್ರೇಯ, ನಾರಾಯಣ ಅಷ್ಟಾಕ್ಷರಿ, ವಾಸುದೇವ ದ್ವಾದಶಾಕ್ಷರಿ. ಸಾಕ, ಇಷ್ಟು ಪಶ್ಚಿಮಾಮ್ನಾಯ. ನೆಕ್ಸ್ಟ್ ಉತ್ತರಾಮ್ನಾಯ. ಅಶ್ವಾರೂಢ, ಮಹಾಲಕ್ಷ್ಮಿ, ವಾಗ್ವಾದಿನಿ, ದುರ್ಗಾ, ದಕ್ಷಿಣ ಕಾಳಿ, ನವಾರ್ಣವ ಚಂಡಿ, ರೇಣುಕ, ನಕುಲಿ, ಮಾತ್ರಿಕ. ಈ ರೇಣುಕ ಯಾರು ಗೊತ್ತಾ? ದಶಮಹಾವಿದ್ಯಾಲಿ ಚಿನ್ನಮಸ್ತ ಇದೆಯಲ್ಲ, ಚಿನ್ನಮಸ್ತ ಇಸ್ ನಥಿಂಗ್ ಬಟ್ ರೇಣುಕ. ನಮ್ಮ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ರಮಣ ಮಹರ್ಷಿಗೆ ಹೆಸರು ಕೊಟ್ಟವರು. ಹಿ ವಾಸ್ ದಿ ಉಪಾಸಕ ಆಫ್ ರೇಣು, ಅಂದ್ರೆ ಚಿನ್ನಮಸ್ತ ಸಾಧನೆ ಮಾಡಿರೋರು.
ಚಿನ್ನಮಸ್ತ ದೇವಿಗೆ ಆಯುಧ ಬಂದು ಇಂದ್ರನ ವಜ್ರಾಯುಧ. ಈ ಕಾಲದಲ್ಲಿ ಹಿ ವಾಸ್ ಎ ವೆರಿ ರೀಸೆಂಟ್ ಮಹಾತ್ಮ, ಮ್ಯಾಕ್ಸಿಮಮ್ 150 year old. ಈ ರೇಣುಕಾ ಚಿನ್ನಮಸ್ತ ಸಾಧನೆ ಮಾಡಿ ಪ್ರತ್ಯಕ್ಷವಾಗಿ ಈ ಕ್ಷೇತ್ರದಲ್ಲೇ, ರಮಣ ಕ್ಷೇತ್ರದಲ್ಲೇ ಅಮ್ಮನವರ ದರ್ಶನ ಆಗಿ ವಜ್ರಾಯುಧ ಸಿಕ್ಕಿದೆ ಅವರಿಗೆ. ಅದನ್ನ ಅವರು ಉಮಾ ಸಹಸ್ರಂ ಅಂತ ಗ್ರಂಥದಲ್ಲಿ ಹೇಳ್ಕೊಂಡಿದ್ದಾರೆ. ಉಮಾ ಸಹಸ್ರಂ ಇಸ್ ಅ ಬ್ಯೂಟಿಫುಲ್ ಬುಕ್ ರಿಲೇಟೆಡ್ ಟು ಗಾಡೆಸಸ್. ಎಸ್ಪೆಷಲಿ ಶ್ರೀವಿದ್ಯಾ ಉಪಾಸಕರು ಖಂಡಿತವಾಗ್ಲೂ ಓದಬೇಕಾದ ಪುಸ್ತಕ. ಇದು ಸಂಸ್ಕೃತದಲ್ಲಿ ಅವರು ಬರೆದ್ರು. ಇತ್ತೀಚೆಗೆ ಒಂದು 3-4 ತಿಂಗಳ ಕೆಳಗಡೆ MA ರಂಗಾಚಾರೋ, ವೆಂಕಟ ರಂಗಾಚಾರ್ ಅಂತಾನು ಹ್ಯಾಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಕನ್ನಡ. ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಉಮಾ ಸಹಸ್ರಂ, ಸಹಸ್ರನಾಮ ಅಲ್ಲ, ಉಮಾ ಸಹಸ್ರಂ. ಅವ್ರನ್ನ ಇತ್ತೀಚೆಗೂ ಭೇಟಿ ಮಾಡಿದ್ದೆ ನಾನು. ಜಯನಗರ್ 3rd ಬ್ಲಾಕ್ ಅಲ್ಲಿ ಅವ್ರ ಮನೆ. ಸೊ ತುಂಬಾ ಚೆನ್ನಾಗಿದೆ. ಸಂಸ್ಕೃತದಲ್ಲಿ ಯಾರಿಗಾಗತ್ತೋ ಓದಿ, ಇಲ್ಲ ಕನ್ನಡದಲ್ಲೂ ಓದಿ. ಸ್ವಲ್ಪ ಟಫ್ ಭಾಷೆ ಎಲ್ಲ ತುಂಬಾ ಕಷ್ಟ. ಯಾಕಂದ್ರೆ ವಾಸಿಷ್ಠ ಗಣಪತಿ ಮುನಿ 36 ಛಂದಸ್ಸನ್ನು ಉಪಯೋಗಿಸಿದರೆ ಈ ಉಮಾ ಸಹಸ್ರನಾಮಲ್ಲಿ. ಅಷ್ಟು ಛಂದಸ್ಸು ಬರುತ್ತೆ. ಅಂದ್ರೆ ಎಲ್ಲಾ ಮಂತ್ರವನ್ನ ಛಂದಸ್ ಮೂಲಕ ಅಡಗಿಸಿಟ್ಟಿದ್ದಾರೆ. ಅದನ್ನ ಏನೋ ಬೈಸೆಕ್ಟ್ ಡೈಸೆಕ್ಟ್ ಮಾಡೋರ್ಗ್ ಮಾತ್ರ ಅದ್ರ ಪ್ರಭಾವ. ಸುಮ್ಮನೆ ಹೋದ್ರೆ ಅದನ್ನ ಶ್ಲೋಕ ಅಂತ ಓದ್ಬಿಡ್ತೀವಿ ನಾವು. ಅದನ್ನ ಒಂದೊಂದು ಛಂದಸ್ಸನ್ನು ವಿಭಜನೆ ಮಾಡಿ ಅದ್ರಲ್ಲಿ ಏನ್ ಅರ್ಥ ಹೇಳಿದ್ರೆ, ದಶಮಹಾವಿದ್ಯಾ ಪೂರ್ತಿ ಮಂತ್ರದ ರಹಸ್ಯವನ್ನು ಉಮಾ ಸಹಸ್ರನಾಮ ಕೊಟ್ಟಿದ್ದಾರೆ. ಸೊ ಅಂತ ಮಹಾತ್ಮರು. ಅವರ ಫ್ಯಾಮಿಲಿಲೇ ಆಗಿರುವ ನನಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಅದರಿಂದ ನನಗೆ ಇದೆಲ್ಲ ಪರಿಚಯ. ವೆಂಕಟ್ ಶ್ರೀರಾಮ್ ಅಂತ ನಂಗೊಬ್ರು ಬಹಳ ಪರಿಚಯ. He is the great grandson of ವಾಸಿಷ್ಠ ಗಣಪತಿ ಮುನಿ. He is very close friend of mine. ಸೊ ಅವ್ರ ಹತ್ರ ಸಂಸ್ಕೃತ ಪಾಠ ಮಾಡಿಸ್ಕೊಳ್ತಾ ಇದ್ದೆ ನಾನು. ಈಗ ಲಕ್ಕಿಲಿ ಅದು ಕನ್ನಡದಲ್ಲಿ ಬಂತು. ಯಾಕಂದ್ರೆ ತುಂಬಾ ಕಷ್ಟ ಸಂಸ್ಕೃತ, ವಿಶೇಷವಾಗಿ ಛಂದಸ್ಸೆಲ್ಲ ಸೇರಿಸ್ಬಿಟ್ರೆ ಅದನ್ನ ವಿಭಜನೆ ಮಾಡೋದೇ ಬಹಳ ಕಷ್ಟ. ಸೊ ಅವ್ರು ಅದನ್ನ ಹೇಳ್ಕೊಟ್ಟ ಮೇಲೆ ನನಗೆ ಈಗ ಅದನ್ನ ಕನ್ನಡದಲ್ಲಿ ಓದೋದಕ್ಕೆ ಬಹಳ ಈಸಿ ಆಯ್ತು. ಇರ್ಲಿ. ಸೊ ರೇಣುಕಾಗ್ ಅದಕ್ಕೆ ಹೇಳಕ್ ಬಂದೆ. ನೆಕ್ಸ್ಟ್ ಊರ್ಧ್ವಾಂನಾಯ. ಊರ್ಧ್ವಾಂನಾಯದಲ್ಲಿ ಊರ್ಧ್ವ ಮೀನ್ಸ್ ಆಲ್ ಹೈಯರ್, ಮೇಲೆ. ಎಸ್ಪೆಷಲಿ ಇದು ಶ್ರೀವಿದ್ಯೆಯಲ್ಲಿ ತುಂಬಾ ಮುಂದುವರೆದು ಷೋಡಶಿ ಎಲ್ಲ ಸಿಕ್ಕದ ಮೇಲೆ ಇದರ ರಹಸ್ಯವನ್ನು ಹೇಳ್ಕೊಡ್ತಾರೆ. ಮಂತ್ರ ನೋಡಿ, ಮಂತ್ರಗಳ ಹೆಸರೇ ಕೇಳಿ ಹಾಗಿದೆ. ಗುಹ್ಯ ಷೋಡಶಿ, ಲಘು ಷೋಡಶಿ, ಪರಾ ಷೋಡಶಿ, ಪರಾ ಭಟ್ಟಾರಿಕ, ಪರಾ ಶಾಂಭವಿ, ದಹಾರ ವಿದ್ಯಾ, ಹಂಸ ವಿದ್ಯಾ, ಮಹಾವಾಕ್ಯ ವಿದ್ಯಾ, ಶಕ್ತಿ ಪಂಚಾಕ್ಷರಿ, ಶಿವ ಪಂಚಾಕ್ಷರಿ, ಆತ್ಮಪಾದುಕ, ಕುಲ ಪಂಚದಶಿ, ಕುಲ ಪಂಚಾಕ್ಷರಿ, ಮಹಾಪಾದುಕ. ಇಷ್ಟು ಊರ್ಧ್ವಾಂನಾಯದಲ್ಲಿ ಮಂತ್ರಗಳು. ನೋಡಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಎಲ್ಲಿಟ್ಟಿದ್ದಾರೆ? ನಾವು ಬರೀ ಓಂ ನಮಃ ಶಿವಾಯ ಹೇಳ್ತೀವಿ ಅಷ್ಟೇ. ಅದಕ್ಕೆ ಎಷ್ಟು ತತ್ವ ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಊರ್ಧ್ವಾಂನಾಯ ಅತಿ ರಹಸ್ಯ ಮಂತ್ರ ಅದು. ಯಾಕೆ? ವೇದದ ಮಂತ್ರ, ರುದ್ರದಲ್ಲಿ ಬರೋದೇ ಇದು. ನಮಃ ಶಿವಾಯ ಚ ಮಯಸ್ಕರಾಯ ಚ 8ನೇ ಅನುವಾಕ. ಸೊ ಇದಕ್ಕೆ ಚಿಂತಾಮಣಿ ಗೃಹಾಂತಸ್ಥ ಅಂತ ಹೆಸರು. ಪಂಚಬ್ರಹ್ಮಾಸನ ಸ್ಥಿತ. 5 ಆಸನವನ್ನ ಅಥವಾ 5 ಆಸನದ ಮೇಲೆ ಕೂತಿದ್ದಾಳೆ. 5 ಆಸನ ಸ್ಥಿತ. ಏನಿದು ಪಂಚಾಸನ ಅಂದ್ರೆ 5 ದೇವತೆಗಳ ಸಂಕೇತ. ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ, ಸದಾಶಿವ. ವಾಟ್ ಡು ದೇ ಸಿಗ್ನಿಫೈ? ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿಂದ ಸ್ಥಿತಿ, ರುದ್ರನಿಂದ ಲಯ. ಲಯ ಅಂದ್ರೆ ಪ್ರಳಯ ಅಂತ ತಿಳ್ಕೊಳ್ಬಾರ್ದು.
ಲಯ ಅಂದ್ರೆ ಎಲ್ಲವನ್ನು ಒಂದು ಕಡೆಗೆ ಸೇರಿಸುವುದು ಅಂತ ಅರ್ಥ. ಮ್ಯಾನಿಫೆಸ್ಟ್ ವ್ಯಕ್ತದಿಂದ ಅವ್ಯಕ್ತದ ಕಡೆಗೆ, ಫ್ರಮ್ ಮ್ಯಾನಿಫೆಸ್ಟ್ ಟು ಅನ್ಮ್ಯಾನಿಫೆಸ್ಟ್ ಹೋಗೋಕ್ಕೆ ಲಯ ಅಂತ ಹೆಸರು. ಹೇಗೆ ಮರದಿಂದ ದ ಸೀಡ್ ಬೀಜ ಬಂತೋ, ಬೀಜದಿಂದ ಮರ ಹೇಗ್ ಬಂತೋ ಹಾಗೆ ಮತ್ತೆ ಬೀಜಕ್ಕೆ ಹೋಗುತ್ತೋ. ಸೊ ಫ್ರಮ್ ಮ್ಯಾನಿಫೆಸ್ಟ್ ಟು ಅನ್ಮ್ಯಾನಿಫೆಸ್ಟ್ ಇಸ್ ಕಾಲ್ಡ್ ಲಯ. ಅದಕ್ಕೆ ರುದ್ರ. ಮತ್ತೆ ತಿರೋಧಾನ ಅಂದ್ರೆ ಮಹೇಶ್ವರ. ತಿರೋಧಾನ ಅಂದ್ರೆ ದ ವೈಲಿಂಗ್ ಪವರ್, ಮರೆಮಾಚದು ಅಂತ ಅರ್ಥ. ಲಯ ಆಗಿದ ತಕ್ಷಣ ಮತ್ತೆ ಸೃಷ್ಟಿ ಆಗಲ್ಲ. ಇಟ್ ಇಸ್ ಎ ವೈಲಿಂಗ್ ಪವರ್. ಏನು ಎ ಪ್ಲೇಸ್ ಆರ್ ಎ ಟೈಮ್ ವೇರ್ ನೋ ಇನ್ಫಾರ್ಮೇಶನ್ ಸ್ಟೇಟ್. ಸೈಂಟಿಸ್ಟ್ ಎಲ್ಲ ಹೇಳ್ತಾರಲ್ಲ, ಎ ಪೆಕ್ಯುಲಿಯರ್, ಬಿಕಾಸ್ ಅವ್ರಿಗೆ ದೇ ಕೆನಾಟ್ ಗೋ ಬಿಯಾಂಡ್ ಬಿಗ್ ಬ್ಯಾಂಗ್ ಥಿಯರಿ. ದೇ ಸೇ ಎ ಸ್ಟೇಟ್ ಆಫ್ ನೋ ಇನ್ಫಾರ್ಮೇಶನ್, ವಿ ಡೋಂಟ್ ನೋ, ಇಟ್ ಇಸ್ ಎ ಪೆಕ್ಯುಲಿಯರ್ ಸ್ಟೇಟ್ ಅಂತಾರೆ ಅವರು ಅದನ್ನ, ಬಿಕಾಸ್ ಆಫ್ ಸಿಂಗ್ಯುಲಾರಿಟಿ. ಸೊ ಅದು ವೈಲಿಂಗ್ ಪವರ್ ಮಹೇಶ್ವರ. ಮತ್ತೆ ಅನುಗ್ರಹ. ಅನುಗ್ರಹ ಅಂದ್ರೆ ಮತ್ತೆ ಸೃಷ್ಟಿ. ಅದಕ್ಕೆ ಸದಾಶಿವ. ಸೃಷ್ಟಿ ಯಾಕೆ ಮಾಡಬೇಕು? ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ. ಕರ್ಮ ಇಲ್ಲದೆ ಹೇಗೆ ಸೃಷ್ಟಿ ಆಗತ್ತೆ? ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ. ಈ 5 ದೇವತೆಗಳು 5 ತತ್ವನ್ನ ಹೋಲಿಸ್ತಾರೆ. ಅಂದ್ರೇನು? ಬ್ರಹ್ಮ ಪೃಥ್ವಿ ತತ್ವ, ವಿಷ್ಣು ಜಲತತ್ವ, ರುದ್ರ ಅಗ್ನಿ ತತ್ವ, ಮಹೇಶ್ವರ ವಾಯು ತತ್ವ, ಸದಾಶಿವ ಆಕಾಶ ತತ್ವ. ಪಂಚಬ್ರಹ್ಮಾಸನ ಸ್ಥಿತ ಅಂದ್ರೆ ಪಂಚಭೂತಗಳನ್ನ ಆಸನ ಆಗಿ ಕೂತ್ಕೊಂಡಿದ್ದಾಳೆ ಅಂತ ಅರ್ಥ. ಸೊ ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ. ಸರಿ, ಮುಂದೆ ಹೋಗುವ. ಮಹಾಪದ್ಮಾಟವಿ ಸಂಸ್ಥ ಕದಂಬ ವನವಾಸಿನಿ ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ. ರೈಟ್. ಪದ್ಮಾಟವಿ ಅಂದ್ರೆ ತೋಟ ಅಂತ ಅರ್ಥ, ಅಥವಾ ಗಾರ್ಡನ್, ಇಲ್ಲಾಂದ್ರೆ ಫಾರೆಸ್ಟ್, ಅರಣ್ಯ ಅಂತಾನು ತಗೊಳ್ಬಹುದು. ಯಾವ ತರ ತೋಟ, ಫಾರೆಸ್ಟ್ ಅಥವಾ ಅರಣ್ಯ? ಮಹಾಪದ್ಮಾಟವಿ ಸಂಸ್ಥ, ಎ ಬಿಗ್ಗರ್ ಫಾರೆಸ್ಟ್, ಎ ಬಿಗ್ಗರ್ ಗಾರ್ಡನ್. ಇದಕ್ಕೆ ಎಷ್ಟೋ 10-15 ಯೋಜನೆ ಅಂತೆಲ್ಲ ಲೆಕ್ಕ ಹಾಕ್ತಾರೆ. ಅಂದ್ರೆ ನೀವು ಯೋಚನೆ ಮಾಡಕ್ಕಾಗಲ್ಲ. ಪೂರ್ತಿ ಬೆಂಗಳೂರು ಪೂರ್ತಿ ತೋಟ ಅನ್ಕೊಂಬಿಡಿ. ಬೆಂಗಳೂರು ಜಾಗ ಎಷ್ಟಿದೆಯೋ ಅಷ್ಟು ಪೂರ್ತಿ ತೋಟ ಅಂತ. ಏನಿದೆ ಈ ತೋಟದಲ್ಲಿ? ಪದ್ಮಾಟವಿ. ಪದ್ಮ ಅಂದ್ರೆ ಲೋಟಸ್, ತಾವರೆ ಹೂವು. ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಕ ಚಿಂತಾಮಣಿ ಗೃಹ ಅಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ. ಅಂದ್ರೆ ಇನ್ನ ಹತ್ರಕ್ಕೆ ಬರ್ತಾ ಇದ್ದಾರೆ, ದ ಪ್ಲೇಸ್ ವೇರ್ ಶಿ ಇಸ್ ರಿಸೈಡಿಂಗ್. ಈಗ ಅವ್ರು ಇರೋ ಜಾಗಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ಸುತ್ತ ಲೋಟಸ್ ಫ್ಲವರ್ಸ್ ಇದೆ. ಎನ್ ನಂಬರ್ ಆಫ್ ಲೋಟಸ್ ಫ್ಲವರ್ಸ್. ಅದನ್ನ ಸಂಖ್ಯೆಯಿಂದ ಎಣಿಸಕ್ಕೆ ಆಗೋದಿಲ್ಲ. ಮತ್ತೆ ಇಲ್ಲಿ ವಿಶೇಷವಾಗಿ ಏನು ಅಂದ್ರೆ, ಒಂದೊಂದು ಲೋಟಸ್ಗೂ ಆ ಜೇನು, ಅದು ಜೇನ್ ನಾದ ಮಾಡತ್ತಲ್ಲ ಅಂತ, ಅದು ಹ್ರೀಂ ಬೀಜಾಕ್ಷರ. ಅಂದ್ರೆ ಅಮ್ಮನವರು ಯಾವಾಗ್ಲೂ ಬೀಜಾಕ್ಷರ ಕೇಳ್ತಾ ಇರಬೇಕು, ಹ್ರೀಂ 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 ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 1000 ಹೂಗಳಿದ್ರೆ ಆ 1000 ಜೇನು ಯಾವಾಗ್ಲೂ ಈ ಶಬ್ದ ಮಾಡ್ತಿರೋದು. ಅದಕ್ಕೆ ಶಾರದಾ ದೇವಿಯ ಕೈಯಲ್ಲೂ ಇದಿರೋದು ಏನೋ ಪ್ಯಾರೆಟ್. ಪ್ಯಾರೆಟ್ ಇಟ್ಕೊಳ್ಳೋ ಸಂಕೇತಾನೆ. ಪ್ಯಾರೆಟ್ ಯಾವಾಗ್ಲೂ ಮಾತಾಡ್ತಾ ಇರತ್ತೆ. ಮಾತಾಡೋದು ಅಂದ್ರೆ ಏನು? ಯಾವಾಗ್ಲೂ ಹ್ರೀಂ 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 ಅಂತ ಹೇಳ್ತಾ ಇರೋದು. ಅಮ್ಮನವ್ರಿಗೆ ಈ ಬೀಜಾಕ್ಷರ ಬಹಳ ಇಷ್ಟ. ಮಹಾಪದ್ಮಾಟವಿ ಸಂಸ್ಥ ಕದಂಬ ವನವಾಸಿನಿ. ಇಂಡೈರೆಕ್ಟ್ ಆಗಿ ರಾಜಶ್ಯಾಮಲ ದೇವಿಯರ ಹೆಸರು ಹೇಳ್ತಿದ್ದಾರೆ ಇಲ್ಲಿ. ಕದಂಬ ವನವಾಸಿನಿ ಯಾರು? ರಾಜಶ್ಯಾಮಲ, ಮಾತಂಗಿ. ಶ್ರೀಚಕ್ರದಲ್ಲಿ, ಅದಾಮೇಲೆ ಹೇಳ್ತೀನಿ.
ಲಲಿತಾ ಸಹಸ್ರನಾಮದಲ್ಲಿ ಪೂರ್ತಿ ಲಲಿತಾ ದೇವಿಯನ್ನು ಬಿಟ್ಟು ವಿಶೇಷವಾಗಿ ಪ್ರತ್ಯೇಕವಾಗಿ ಎರಡೆರಡು ಸತಿ ಹೇಳಿರೋ ದೇವತೆ ಯಾವುದು ಅಂದ್ರೆ ಒಂದು ರಾಜಶ್ಯಾಮಲ, ಅದರ ಮಾತಂಗಿ, ಇನ್ನೊಂದು ಬಾಲ. ಸುಧಾ ಸಮುದ್ರಾಂತ ಹೃದ್ಯನ್ಮಣಿದ್ವೀಪ ಸಿಂಧೂರ ಬಿಲ್ವಾತ ಕಾಂತಾರ ಕಾದಂಬ ವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ. ಕಾಳಿದಾಸ ಹೇಳಿರೋ ತರ ಕದಂಬ ವನವಾಸ ರಾಜಶ್ಯಾಮಲ ರೆಸಿಡೆನ್ಸ್, ಮನೆ ಉಳಿಯೋ ಜಾಗ ಎಲ್ಲಿ? ಸುಮೇರು ಮಧ್ಯ ಪರ್ವತ, ಅದನ್ನ ಮರಿಬಾರ್ದು ನೀವು. ಅಲ್ಲಿ ರಾಜಶ್ಯಾಮಲ ಮಾತಂಗಿ ದೇವಿ ಕೂತ್ಕೊಂಡಿದ್ದಾಳೆ. ಅಲ್ಲಿ ಅಮ್ಮನವರು ಇದ್ದಾರೆ ಅಂತಂದ್ರೆ ಏನು? ವೆನ್ ವಿ ಆರ್ ಗಿವಿಂಗ್ ಎ ರೆಫರೆನ್ಸ್ ಟು ಸಮಥಿಂಗ್, ಇವಾಗ ಇಲ್ಲಿ ನಾವು ದಾರಿ ತೋರಿಸ್ಬೇಕಂದ್ರೆ ಹೇಳ್ತೀವಲ್ಲ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಹೋಗಿ ಒಂದು ಸ್ಕೂಲ್ ಕಾಣುತ್ತೆ, ಅಲ್ಲಿ ಲೆಫ್ಟ್ ತಗೊಳ್ಳಿ ಹಾಗೆ ಅಂತ. ಅಂದ್ರೆ ಅಮ್ಮನವ್ರ ಮನೆ ನೋಡ್ಬೇಕು ಅಂದ್ರೆ ಇಟ್ ಇಸ್ ಬೀನ್ ಇಂಡಿಕೇಟೆಡ್ ಥ್ರೂ ದಿ ಹೌಸ್ ಆಫ್ ರಾಜಶ್ಯಾಮಲ. ಅಲ್ಲಿ ರಾಜಶ್ಯಾಮಲ ಮನೆ ಕಾಣುತ್ತೆ, ಅಲ್ಲಿ ಬಲ್ಗಡೆಗೋ ಎಡಗಡೆಗೋ ತಿರ್ಕೊಳ್ಳಿ. ಕದಂಬ ವನವಾಸಿನಿ. ಈ ಶ್ರೀಚಕ್ರದಲ್ಲಿ ಕದಂಬ ವನವಾಸಿನಿ ಅಂತ ಎಲ್ಲಿ ನೋಡಬೇಕು ಅಂದ್ರೆ ಭೂಪುರ. ಭೂಪುರ ಆಗಿದ ತಕ್ಷಣ ದಳಗಳು, ದಳ ಅಂದ್ರೆ ಪೆಟಲ್ಸ್, ಆಮೇಲೆ ತ್ರಿಕೋಣ, ತ್ರಿಕೋಣ ಅಂದ್ರೆ ಟ್ರಯಾಂಗಲ್ಸ್. ಈ ಟ್ರಯಾಂಗಲ್ಸ್ಗೆ ಹೆಸರು ಕದಂಬ ಅಂತ. ಪ್ರತಿಯೊಂದು ಟ್ರಯಾಂಗಲ್ಸ್ಗೆ ಕದಂಬ ಅಂತ ಹೆಸರು. 44 ಟ್ರಯಾಂಗಲ್ಸ್ ಇದೆ. ಮುಂದಿನ ನಾಮ ಅದೇ ಬರುತ್ತೆ, ಹೇಳ್ತೀನಿ ಮತ್ತೆ. ಮತ್ತೆ ಕದಂಬ ವನವಾಸಿನಿ ಅಂದ ತಕ್ಷಣ ನಮಗ್ ಜ್ಞಾಪಕ ಬರ್ಬೇಕಾಗಿರುವ ಸ್ಥೂಲವಾಗಿ ಕ್ಷೇತ್ರ ಮಧುರೈ ಮೀನಾಕ್ಷಿ. ಪೂರ್ತಿ ಕದಂಬ ಮರನೇ ಅಲ್ಲಿ. ಕನಿಷ್ಠ ಪಕ್ಷ ಅಂದ್ರೂ ಒಂದು 100 ರಿಂದ 150 ಕದಂಬ ಮರ ಇದೆ ಆ ಕ್ಷೇತ್ರದಲ್ಲಿ. ಮತ್ತೆ ಎಲ್ಲಿ ಬರುತ್ತೆ ಈ ಕದಂಬ ವೃಕ್ಷ ಅಂತ 25 ವಾಲ್ಸ್, ವಾಲ್ ಅಂದ್ರೆ ಕಟ್ಟಡ, 25 ವಾಲ್ಸ್ ಆದ್ಮೇಲೆ ಕದಂಬ ವನವಾಸ ಬರುತ್ತಂತೆ. ಅಂದ್ರೆ ಸುಮೇರು ಮಧ್ಯ ಶೃಂಗಸ್ಥ ಒಳಗಡೆ ಹೋದ್ಮೇಲೆ ಎಲ್ಲ ವಾಲ್ಸ್, ಆ ವಾಲ್ಸ್ ಆದ್ಮೇಲೆ ಕದಂಬ ವನವಾಸಿನಿ. ಏನ್ ಆ ವಾಲ್ಸ್ ಅಂದ್ರೆ ಕಟ್ಟಡಗಳು. ಕಲ್ಪವೃಕ್ಷ, ಎಲ್ಲ ಕಲ್ಪವೃಕ್ಷದ ಮರ. ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರ ಮಾತ್ರ ಅಂತನಲ್ಲ, ಪಾರಿಜಾತ ಗಿಡಕ್ಕೂ ಕಲ್ಪವೃಕ್ಷ ಅಂತ ಹೆಸರು. ಹರಿಚಂದ್ರ ಅಂತ ಒಂದು ಗಿಡ ಇದೆ, ಅದಕ್ಕೂ ಕಲ್ಪವೃಕ್ಷ ಅಂತ ಹೆಸರು. ಇದೆಲ್ಲ ಆದ್ಮೇಲೆ ಮಹಾಪದ್ಮಾಟವಿ ಸಂಸ್ಥಾ, ಅದಾದ್ಮೇಲೆ ಕದಂಬ ವನವಾಸಿನಿ. ಸರಿ, ಮುಂದಿನದು. ಇದಕ್ಕೆಲ್ಲ ಮಾತಂಗಿ ಬೀಜಾಕ್ಷರ, ನಾನೇನು ವಿಶೇಷವಾಗಿ ಹೇಳ್ತಾ ಇಲ್ಲ. ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ. ಬ್ರಹ್ಮದೇವರಿಗೆ ಅನ್ಸ್ತಂತೆ, ಏನು ಹೆಸರು ಕೊಡೋಣ ಈ ಲಲಿತಾ ತ್ರಿಪುರ ಸುಂದರಿಗೆ. ಯಾಕಂದ್ರೆ ಎಲ್ಲಾ ದೇವತೆಗಳನ್ನು ಕೇಳಿದಂತೆ, ಏನಪ್ಪಾ ನೀವ್ ಅನ್ಕೊಂಡಿದ್ದೀರಾ ಅಮ್ಮನವ್ರು ಬಂದ್ರು ಕೆಲಸ ಮಾಡ್ತಿದ್ದಾರೆ, ಬಂಡಾಸರನ್ನು ಒಲೆಗೆ ಬಂದಿರೋ, ಒಂದು ಹೆಸರು ಕೊಡ್ಬೇಕಲ್ಲ. ಅದಕ್ಕೆ ಕಾಮಾಕ್ಷಿ ಅಂತ ಬ್ರಹ್ಮದೇವರು ಇಟ್ಟಿದ್ದಾಯ್ತು. ಕಾಮಾಕ್ಷಿ ಅಂದ್ರೆ ನಮ್ಮ ಕೋರಿಕೆಯನ್ನು ಈಡೇರಿಸುವ ತಾಯಿ, ಅದಕ್ಕೆ ಕಾಮದಾಯಿನಿ. ನಮ್ಮ ಕಾಮವನ್ನು ಕೊಡುವುದಕ್ಕೋಸ್ಕರ ಕಾಮಾಕ್ಷಿ, ಕೊಟ್ಟಾದ್ಮೇಲೆ ಕಾಮದಾಯಿನಿ. ಅಕ್ಷಿ ಅಂದ್ರೆ ಕಣ್ಣು. ನಮ್ಮ ಕೋರಿಕೆ ಎಲ್ಲ ಕಣ್ಣಿನಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಅರ್ಥ. ನಮ್ಮ ಪ್ರತಿಯೊಬ್ಬರ ಕೋರಿಕೆಯು ಅಮ್ಮನವರ ಕಣ್ಣಿನಲ್ಲಿದೆ, ಅದಕ್ಕೆ ಕಾಮಾಕ್ಷಿ. ಅದೊಂದರ್ಥ. ಇನ್ನೊಂದರ್ಥ, ಎಷ್ಟೋ ಕೋರಿಕೆಗಳಿರುತ್ತೆ, ನಮ್ಗೆ ಲೆಕ್ಕವೇ ಇಲ್ಲ. ದ ಲಿಸ್ಟ್ ಗೋಸ್ ಬಿಯಾಂಡ್ ನಂಬರ್, ಇನ್ಫಿನಿಟ್. ಬಟ್ ಆ ತಾಯಿ ನೋಡಿದ ತಕ್ಷಣ ಕಂಚಿ ಕಾಮಾಕ್ಷಿಲಿ ಕೋರಿಕೆನೇ ಇಲ್ಲ ನಮ್ಗೆ. ನಮ್ಮ ಮನಸ್ಸು ನಿರ್ಮಲವಾಗ್ಬಿಡುತ್ತೆ. ಅದಕ್ಕೆ ಕಾಮಾಕ್ಷಿಗೆ ಅದನ್ನ ಸ್ಪ್ಲಿಟ್ ಮಾಡಿದ್ರೆ ಈಸ್ ಈಕ್ವಲ್ ಟು ಕಾಮಾಕ್ಷಿ. ಅಂದ್ರೆ ಬ್ರಹ್ಮ ಹಾಗೂ ಸರಸ್ವತಿ, ಅಂದ್ರೆ ವಿಷ್ಣು ಲಕ್ಷ್ಮಿ, ಶಿವ ಗೌರಿ. ಸೊ ತ್ರಿಮೂರ್ತಿಯನ್ನು ಸೇರಿಸ್ಕೊಂಡಿರುವ ಕಣ್ಣಿನಲ್ಲೇ ಇರುವ ದೇವಿಗೆ ಕಾಮಾಕ್ಷಿ ಅಂತ ಹೆಸರು.
ಸುಧಾಸಾಗರ ಮಧ್ಯಸ್ಥ. ಸುಧಾಸಾಗರ ಸ್ಥೂಲವಾಗಿ ಅಟ್ ಗ್ರಾಸ್ ಇಟ್ ಈಸ್ ಆ ಮೇರು ಪರ್ವತವನ್ನ ಅಥವಾ ಆ ಕ್ಷೀರ ಸಮುದ್ರವನ್ನ ಮಾಡಿದಾಗ ಅಮೃತ ಬಂತು ಅಂತ. ಬಟ್ ಇಲ್ಲಿ ದೇಹದಲ್ಲಿ ಸುಧಾಸಾಗರ ಇದೆ. ಇಲ್ಲಿ ಸುಧಾ ಅಂದ್ರೆ ಸಹಸ್ರಾರ, ಸಹಸ್ರಾರ ಅಂದ್ರೆ ಅಮೃತ ಜಾಗ ಅಂತ. ಅಮೃತ. ಸಾಗರ ಮಧ್ಯಸ್ಥ, ಸಹಸ್ರಾರದಲ್ಲಿ ಅಥವಾ ಸಹಸ್ರಾರಕ್ಕಿಂತ ಸ್ವಲ್ಪ ಕೆಳಗಡೆ ಬಿಂದು ಸ್ಥಾನಕ್ಕೆ ಸಾಗರ ಮಧ್ಯಸ್ಥ ಅಂತ ಹೆಸರು. ಸುಧಾಸಾಗರ ಮಧ್ಯಸ್ಥ. ಇದು ಯಾರಿಗೆ ಸಿಗತ್ತೆ ಅಮೃತ? ಸತತವಾಗಿ ತಪಸ್ಸು ಏನು ಆ ಪರಾಷೋಡಶಿ ಮಂತ್ರ ಹಾಗೂ ಅದರ ಧ್ಯಾನವನ್ನು ಮಾಡ್ತಿರೋರಿಗೆ ಮಾತ್ರ ಈ ಅಮೃತ ಸಿಗತ್ತೆ. ಹೇಗೆ? ಇದು ಯೋಗ ಸಿದ್ಧಾಂತದಲ್ಲಿ ಥ್ರೂ ಕೇಚರಿ ಮುದ್ರಾ ಅಂತ ಒಂದು ಯೋಗ ಪದ್ಧತಿ ಇದೆ. ಕೇಚರಿ ಮುದ್ರಾ ಅಂದ್ರೇನು? ನಾಲಿಗೆಯನ್ನು ಉಲ್ಟಾ ಅಂದ್ರೆ ಹಿಂಗ ಒಳಗಡೆ ಮಾಡ್ಕೊಳ್ಳೋದು. ಈ ಆಡಮ್ಸ್ ಆಪಲ್ ಅಂತ ಏನೋ ಕಡೆ ಕರೀತಾರಲ್ಲ, ಅದನ್ನ ಚಿಕ್ಕದಾಗಿರತ್ತಲ್ಲ, ಅದಕ್ಕೇನ್ ಕನ್ನಡದಲ್ಲಿ ಹೆಸರು ಏನೋ ಗೊತ್ತಿಲ್ಲ, ನಂಗೆ ಜ್ಞಾಪಕ ಬರ್ತಾಯಿಲ್ಲ ಇವಾಗ. ಆ ನಾಲಿಗೆ ಅಲ್ಲಿ ಟಚ್ ಆಗ್ಬೇಕು ಒಳಗಡೆ, ಅಲ್ಲಿ ಹೋಗಿ ಆ ತುದಿ, ಆ ಕಿರು ನಾಲಿಗೆ, ಥ್ಯಾಂಕ್ಸ್, ಆ ಕಿರು ನಾಲಿಗೆಗೆ ಹೋಗಿ ಈ ನಾಲಿಗೆ ಅಲ್ಲಿ ಟಚ್ ಆಗ್ಬೇಕು. ಸುಮ್ನೆ ಹೀಗ್ ಟಚ್, ಈ ನಾರ್ಮಲ್ ನಾಲಿಗೆ ಅಲ್ಲ. ಇದಕ್ಕೆ ಗುರು ಒಂದು ಉಪದೇಶ ಅಂತ ಮಾಡ್ತಾರೆ. ಈ ಸ್ಥೂಲವಾದ ನಾಲಿಗೆ ಬರೀ ಖಾರ ಉಪ್ಪು ಹಾಕಿಲ್ಲ ಅಂದ್ರೆ ಊಟನೇ ಮಾಡಕ್ಕಾಗಲ್ಲ, ಖಾರ ಅದೆಲ್ಲ ಬೇಕಲ್ಲ, ಆ ರುಚಿ ನಾಲಿಗೆ ಅಲ್ಲ. ಇದನ್ನ ಅರ್ಧ ಗುರು ಕಟ್ ಮಾಡ್ತಾನೆ. ಈ ನಾಲಿಗೆನ ಅರ್ಧ ಕಟ್ ಮಾಡ್ಬೇಕು. ಕಟ್ ಮಾಡಿ ಎಷ್ಟೋ 40 ದಿವಸನೋ 45 ದಿವಸನೋ ಗುರು ಪ್ರಕಾರ ಸೂರ್ಯನಿಗೆ ತೋರಿಸ್ಬೇಕು. ಈ ನಾಲಿಗೆ ಹಿಂಗೆ ಓಪನ್ ಮಾಡಿ ಇಟ್ಕೊಂಡಿರ್ಬೇಕು. ಅದು ಸೂರ್ಯನ ಕಿರಣದಿಂದ ಅದು ಸತ್ವಗುಣಕ್ಕೆ ಬರಬೇಕು. ರಾಜಸಿಕ ಮತ್ತು ತಾಮಸಿಕ ಗುಣ ಆಗಿರುವ ನಾಲಿಗೆ ತಿಂದು ತಿಂದು ಅದು ಸತ್ವಕ್ಕೆ ಬರ್ಬೇಕು. ಆಮೇಲೆ ವಿಶೇಷವಾದ ಮಂತ್ರದಿಂದ ಅದನ್ನ ಒಳಗಡೆ ಮಾಡ್ಕೊಳ್ಬೇಕು. ಹೀಗೆ ಇದೆಲ್ಲ ಕ್ರಮ, ಯೋಗದಲ್ಲಿ ಕ್ರಮ. ಸುಮಾರು ಇದಕ್ಕೆ ಕೇಚರಿ ಮುದ್ರಾ ಅಂತ ಹೆಸರು. ಯಾವಾಗ ಈ ಮುದ್ರಾ ನಮಗೆ ಸಿದ್ಧಿ ಆಗುತ್ತೋ ಆಗ ಸಹಸ್ರಾರದಿಂದ ಮಧು, ಅಮೃತ ಅಲ್ಲಿ ಸಿಗತ್ತೆ. ಫಸ್ಟ್ ಅದು ಕಷಾಯ ರೂಪದಲ್ಲಿ ಕಹಿಯಾಗಿರುತ್ತೆ. ಎಷ್ಟು ಕಹಿ ಅಂದ್ರೆ ನೀವು ಅದನ್ನ ಯೋಚನೆ ಮಾಡಕ್ಕೂ ಆಗಲ್ಲ. ಆ ಕಹಿ ತಗೊಂಡು ಆದ್ಮೇಲೆ ಎಷ್ಟೋ ತಿಂಗಳು ವರ್ಷ ಆದ್ಮೇಲೆ ಅಮೃತ ಸುರಿಯುತ್ತೆ. ಈ ಅಮೃತಕ್ಕೆ ಸುಧಾಸಾಗರ ಮಧ್ಯಸ್ಥ. ಇದು ಯೋಗಿಗೆ ಮಾತ್ರ ಸಾಧ್ಯ. ಎಷ್ಟೋ ಒಬ್ರೋ ಇಬ್ರಿಗೂ ಸಾಧ್ಯ, ಪ್ರತಿಯೊಬ್ಬರಿಗೂ ಸಾಧ್ಯವಿಲ್ಲ. ಬಟ್ ಪ್ರಯತ್ನ ಮಾಡಿರೋರು, ಅದನ್ನ ಸಿದ್ಧಿ ಮಾಡ್ಕೊಂಡ್ರು ನಮ್ಮ ಮುಂದಿದ್ದಲ್ಲೇ ಇದ್ದಾರೆ. ಚಂದ್ರಶೇಖರ ಭಾರತಿಗಳು, ಕಾಂಚಿ ಮಹಾ ಪೆರಿವ ಅವರೆಲ್ಲ ಇದ್ದಾರೆ. ಶೃಂಗೇರಿಲಿ ವಿದ್ಯಾಶಂಕರ ದೇವಸ್ಥಾನ ಅಂತ ನಿಮಗೆಲ್ಲ ಕೇಳಿರ್ತೀರ. ಅಲ್ಲಿ 3 ಸಮಾಧಿ ಇದೆ. ಇದು ನಮ್ಮ ಭಾರತೀ ತೀರ್ಥ ಸ್ವಾಮಿಗಳನ್ನ ನೋಡೋದಕ್ಕೆ ಹೋಗೋದಕ್ಕೆ ಅಲ್ಲಿ ಅಧಿಷ್ಠಾನ ಸಪರೇಟ್ ಆಗಿದೆ. ಸಚ್ಚಿದಾನಂದ ಶಿವ, ಅಭಿನವ ಸಿಂಹರದು, ಚಂದ್ರಶೇಖರ ಭಾರತಿಗಳು, ಅಭಿನವ ವಿದ್ಯಾತೀರ್ಥದ್ದು ವಿಶೇಷವಾಗಿದೆ. ವಿದ್ಯಾಶಂಕರ ದೇವಸ್ಥಾನದಲ್ಲಿ 3 ಸಮಾಧಿ ಇದೆ. ಒಂದು ಸಮಾಧಿ ಹಿಂದ್ಗಡೆಯಿಂದ ಬಾಗಿಲು ಹಾಕಿರ್ತಾರೆ, ತೆಗೆಯೋದೇ ಇಲ್ಲ. ಅಲ್ಲಿ ಲಂಬಿಕಾ ಯೋಗದಲ್ಲಿ ವಿದ್ಯಾರಣ್ಯರ ಗುರು ಭಾರತೀ ತೀರ್ಥರು ಅಂತ ಹೇಳ್ತೇನೆ. ಮೊದಲನೇ ಭಾರತೀ ತೀರ್ಥರು ಇರ್ಬೇಕು, ಹೆಸರು ಸರಿಯಾಗಿ ಗೊತ್ತಿಲ್ಲ. ಅವರು 12 ವರ್ಷ ತಪಸ್ ಮಾಡ್ತೀನಿ ಅಂತ ಹೋಗಿದ್ರು. 12 ವರ್ಷ ಆದ್ಮೇಲೆ ನಾನು ಬರ್ಲಿಲ್ಲ ಅಂದ್ರೆ ನೀವು ನನ್ನ ಸಮಾಧಿ ಮಾಡಿ ಅಂತ ಹೇಳಿದ್ರು. ಇವ್ರು 6ನೇ ವರ್ಷಕ್ಕೆ ಯಾರೋ ನಮ್ಮಂತವ್ರು ಎಲ್ಲ ಹೋಗಿ ತೆಗೆದು ನೋಡಿದ್ರೆ ಏನ್ ಮಾಡ್ತಿದ್ದಾರೆ, ಅಲ್ಲೇನ್ ಕಾಫಿ ಕುಡಿತಿದಾರ ಅಥವಾ ಧ್ಯಾನ ಮಾಡ್ತಿದಾರ ಅಂತ ನೋಡಿರ್ತಾರೆ. ಅವರು ಕೇಚರಿ ಮುದ್ರದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ. ಸರಿ, ಅವರು ಅವಾಗ್ಲೇ ಅವ್ರನ್ನ ಸಮಾಧಿ ಮಾಡಿಬಿಟ್ರು. ಲಂಬಿಕಾ ಯೋಗ ಅಂತ ಅದಕ್ಕೆ ಹೆಸರು. ಲಂಬಿಕಾ ಯೋಗಕ್ಕೆ ಕೇಚರಿ ಮುದ್ರಾ ಅಂತ. ನಾಲಿಗೆಯನ್ನು ಒಳಗಡೆ ಮಾಡಿಕೊಂಡು ಆ ಸಹಸ್ರಾರ ಅಮೃತವನ್ನ ತಗೊಳ್ಳೋದಕ್ಕೆ ಲಂಬಿಕಾ ಯೋಗ ಅಥವಾ ಕೇಚರಿ ಮುದ್ರಾ ಅಂತ ಹೆಸರು. ಇತ್ತೀಚೆಗೆ ಅಂದ್ರೆ ಒಂದು 300-400 ವರ್ಷದ ಕೆಳಗಡೆ ಚಂದ್ರಶೇಖರ ಭಾರತಿಗಳು ಇನ್ನ ಸಮೀಪ, ಇನ್ನ ಹತ್ರ, 100 ವರ್ಷದ ಹಿಂದೆ ಕಂಚಿ ಮಹಾ ಆಚಾರ್ಯರು ಇನ್ನ ಇತ್ತೀಚೆಗೆ. ಅವರು ಎಲ್ಲಿ ತಪಸ್ಸು ಸಿದ್ಧಿ ಆಗ್ಬೇಕು ಅಂತಿರುತ್ತೋ, ನನಗೆ ಹೊರ ಪ್ರಪಂಚದಲ್ಲಿ ಯಾವ್ದು ಆಸಕ್ತಿ ಇಲ್ಲ, ನನಗೆ ಸಾಧನೆನೇ ಮುಖ್ಯ
ಮಿಕ್ಕಿದ್ದೆಲ್ಲ ಸೆಕೆಂಡ್ರಿ ಅಂತ ಯಾವಾಗ ಮನಸ್ಸು ಬರುತ್ತೋ ಅದು ಮೊದಲನೇ ಹಂತ ಈ ಯೋಗ ಸಾಧನೆಯಲ್ಲಿ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗಕ್ಕೆ. ಅಟ್ಲೀಸ್ಟ್ ನಮ್ಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಯಾವ ಜನ್ಮದಲ್ಲಿ ಆಗುತ್ತೋ ಗೊತ್ತಿಲ್ಲ, ಆಸೆ ಆದ್ರೂ ಬೆಳೆಸ್ಕೊಂಡಿರ್ಬೇಕು, ಆ ತಪಸ್ಸನ ಕ್ಷೇತ್ರದಲ್ಲಿರ್ಬೇಕು, ವ್ಯವಹಾರದಿಂದ ಆಚೆ ಬರಬೇಕು. ಅದು ಇನ್ನೊಂದು ಅರ್ಥ. ಸುಧಾಸಾಗರ ಮಧ್ಯಸ್ಥ ಅಂದ್ರೆ ಯಾವಾಗ್ಲೂ ಆನಂದ ಸ್ವರೂಪದಲ್ಲಿ ಇರ್ಬೇಕು ನಾನು ಅಂತ. ಏನೇನೋ ಆಸೆ ಪಡ್ತೀವಿ, ಇದಲ್ಲಾದ್ರೂ ಆಸೆ ಪಡೋಣ ಸ್ವಲ್ಪ. ಧ್ಯಾನ ಮಗ್ನನಾಗಿ ತಪಸ್ಸದಿಂದ ನಿಜವಾದ ಅಮೃತವನ್ನು ಗಳಿಸ್ಬೇಕು ಅಂತ. ಸರಿ, ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ 8:15 ಅಂತ ಹೇಳಿದೀನಿ, ಜ್ಞಾಪಕ ಇರ್ಲಿ. ಮುಂದೆ ನೋಡಿ, ಒಂದೊಂದು ನಾಮ ಎಷ್ಟೆಷ್ಟು ತಗೊಳ್ತಾ ಇದೆ. ನಂಗೆ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರು, ನೀವೆಲ್ಲ ಅಷ್ಟು ಬೇಗ ಬೇಗ ಹೋಗ್ಬೇಡಿ, ನಿಧಾನಕ್ಕೆ ಹೇಳಿ ಅಂತ. ಅದಕ್ಕೆ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಇದು ಒಳ್ಳೆಯ ನಾಮ, ಎಲ್ಲಾನು ಒಳ್ಳೆಯ ನಾಮವೇ. ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ. ದೇವ ಅಂದ್ರೆ ದೇವ, ದೇವತಾಸ್. ದೇವರ್ಷಿ ಸಂಧಿಯನ್ನು ಬಿಡಿಸಿ, ದೇವಃ ಋಷಿ ಇಸ್ಕೊಂಡು ದೇವರ್ಷಿ. ಮತ್ತೆ ಋಷಿಗಳು, ದೇವರ್ಷಿ ಗಣ. ಗಣ ಅಂದ್ರೆ ಗ್ರೂಪ್ ಆಫ್ ಪೀಪಲ್. ದೇವತೆಗಳಿಗೆ ಗ್ರೂಪ್ ಆಫ್ ಪೀಪಲ್, ಋಷಿಗಳಿಗೆ ಗ್ರೂಪ್ ಆಫ್ ಪೀಪಲ್. ಸಂಘಾತ, ಸಂಘಾತ ಅಂದ್ರೆ ಒಟ್ಟಿಗೆ ಅಂತ, ಟುಗೆದರ್. ದೇವರ್ಷಿ ಗಣ ಸಂಘಾತ ಸ್ತೂಯ ಹೊಗಳೋದು, ಪ್ರೈಸ್ ಮಾಡೋದು. ಆತ್ಮ ವೈಭವ, ಏನೇನು ಹೊಗಳ್ತೀವಿ ನಾವು ಯಾವಾಗ್ಲೂ, ಏನಾರು ಒಂದು ಒಳ್ಳೇದ್ ಮಾಡಿದ್ರೆ ಹೊಗಳ್ತೀವಿ. ಅಂದ್ರೆ ದೇವಿಯನ್ನು ಅಲ್ಲಿ ಹೊಗಳ್ತಾ ಇದಾರೆ, ಲಲಿತಾ ತ್ರಿಪುರ ಸುಂದರಿಯನ್ನು ಹೊಗಳ್ತಿದ್ದಾರೆ. ಆತ್ಮ ಈಸ್ ಈಕ್ವಲ್ ಟು ಲಲಿತಾ ತ್ರಿಪುರ ಸುಂದರಿ ಹಿಯರ್ ಇನ್ ದಿಸ್ ಕಾಂಟೆಕ್ಸ್ಟ್. ದೇವರ್ಷಿಗಣ ಸಂಘಾತ ಸ್ತೂಯ ಆತ್ಮ ವೈಭವ. ಇಲ್ಲಿ ವಿಶೇಷವಾಗಿ ನೋಡಿ, ಆಂತರಿಕವಾಗಿ ನೋಡಿದ್ರೆ ಜೀವಾತ್ಮ ಪರಮಾತ್ಮ ಇದೆ. ಇಲ್ಲಿ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್ ಇಸ್ ದೇರ್ ಆಲ್ವೇಸ್. ಯಾವಾಗ್ಲೂ ಆ ಚೈತನ್ಯ ಶಕ್ತಿ ಇದೆ ಅಂತ ನಾವು ಹೇಳ್ತೀವಿ. ಇದನ್ನ ಸಾಕ್ಷಾತ್ಕರಿಸ್ಕೊಳ್ಳೋದು ಹೇಗೆ? ಒಂದೇ ವಿಧಾನ, ಇಂದ್ರಿಯಗಳಿಂದ ಮತ್ತೆ ಬುದ್ಧಿಶಕ್ತಿಯಿಂದ. ಇಂದ್ರಿಯಗಳು ಹತೋಟಿಯಲ್ಲಿದ್ರೆ, ಇಫ್ ದ ಇಂದ್ರಿಯಾಸ್ ಆರ್ ಇನ್ ಕಂಟ್ರೋಲ್, ರಿಯಲೈಸೇಷನ್ ಇಸ್ ಪಾಸಿಬಲ್. ಅದು ಹೊರಗಡೆ ಬಿಡದೆ ಜೂನ್ 30th ಎಕ್ಸ್ಟೆಂಡ್ ಆಗೋಯ್ತು, ಮತ್ತೆ ಎಷ್ಟು ಜನ ಸತ್ರು ಕರೋನಾ ವೈರಸ್ ಅಲ್ಲಿ. COVID-19 ಅಂತ ಕರಿಬಾರ್ದಂತೆ. ನನ್ನ ವೇದಾಂತಗಳು ಪರಮಾರ್ಥನ ಜೀವನ ನೆನ್ನೆ ಬೆಳಗ್ಗೆ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಿದ್ರು, ಐ ಡೋಂಟ್ ವಾಂಟ್ ಟು ಕಾಲ್ ಆಸ್ ಕೋವಿಡ್ ಪಾ ಅಂದ್ರೆ ಎದಕ್ಕೆ ಸ್ವಾಮೀಜಿ ಸಣ್ಣ. ಬಿಕಾಸ್ ಸಂಸ್ಕೃತದಲ್ಲಿ 4th ಎಕ್ಸಾಮಿನೇಷನ್ಗೆ ಕೋವಿದ ಅಂತ ಹೆಸರು. ಅದಕ್ಕೆ ಐ ಡೋಂಟ್ ವಾಂಟ್ ಟು ಕಾಲ್ ಅಸ್ ಕೋವಿಡ್, ಬಿಕಾಸ್ ಕೋವಿಡ್ ಅಂದ್ರೆ ಇಟ್ ಹ್ಯಾಸ್ ಅ ಟಾರ್ನಿಶ್ಡ್ ಮೀನಿಂಗ್. ಸೊ ಐ ವಾಂಟ್ ಟು ಕಾಲ್ ಅಸ್ ಕೊರೋನಾ ವೈರಸ್. ಹಾಗೆ ಅಂತ ನಗ್ತಾ ಬೆಳಗ್ಗೆ ಮಾತಾಡ್ತಿದ್ದೆ, ಅದಲ್ಲಿ ಹೇಳೋದು. ಸೊ ನಮ್ಮ ಮನಸ್ಸು ಹೊರಗಡೆ ಯಾವಾಗ್ಲೂ ಹೋಗುತ್ತೆ. ಇಂದ್ರಿಯ ಸುಖವೇ, ಏನಾದ್ರು ಗಳಿಸ್ಬೇಕು, ತಗೊಳ್ಬೇಕು, ಒಂದಿರಿದ್ರೆ ಸಾಕಾಗಲ್ಲ, ಮತ್ತೊಂದು ಮಾಡ್ತಾನೆ ಇರಬೇಕು. ಸೊ ಆ ಇಂದ್ರಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ದೇವತೆಗಳೇ ಹೆಲ್ಪ್ ಮಾಡೋದು. ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ದೇವತೆ ಇದೆ. ಇಲ್ಲಿ ಯಾರು ವೇದಾಂತ ಕ್ಲಾಸ್ ಅಟೆಂಡ್ ಆಗ್ತಿದ್ದೀರೋ ಅವ್ರಿಗೆ ಗೊತ್ತು, ತತ್ವಬೋಧದಲ್ಲಿ ನಾ ಹೇಳಿದ್ದೀನಿ. ಒಂದೊಂದು ಇಂದ್ರಿಯ ಹಿಂದೆನೂ ಒಂದೊಂದು ದೇವತೆ ಇದೆ. ಸೊ ಆ ದೇವತೆ ಮೂಲಕ ಇಂದ್ರಿಯವನ್ನ ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ ದೇವರ್ಷಿ, ದೇವಃ. ಮತ್ತೆ ಋಷಿ ಅಂದ್ರೆ ಯಾರು? ಬುದ್ಧಿಶಕ್ತಿ, ಜ್ಞಾನ. ಋಷಿ ಇಸ್ ಈಕ್ವಲ್ ಟು ಇಂಟೆಲೆಕ್ಟ್ ಅಂಡ್ ದ ನಾಲೆಡ್ಜ್. ದೇವರ್ಷಿ ಗಣ ಸಂಘಾತ ಇಬ್ರು ಸೇರಿದ್ರಾಗ ಏನಾಗುತ್ತೆ? ಆತ್ಮ ವೈಭವ ಅಂದ್ರೆ ಸಾಕ್ಷಾತ್ಕಾರ, ರಿಯಲೈಸೇಷನ್ ಇಸ್ ಪಾಸಿಬಲ್ ಥ್ರೂ ದ ಕಂಟ್ರೋಲ್ ಆಫ್ ಮೈಂಡ್ ಅಂಡ್ ದ ಆತ್ಮ ವಿಚಾರ, ದ ನಾಲೆಡ್ಜ್. ಆತ್ಮ ವೈಭವ ಇಸ್ ಈಕ್ವಲ್ ಟು ರಿಯಲೈಸೇಷನ್ ಇಸ್ ಪಾಸಿಬಲ್. ಇದೊಂದರ್ಥ. ಇನ್ನೊಂದರ್ಥ, ನಾವ್ ಒಬ್ಬರನ್ನ ಸ್ತುತಿ ಮಾಡ್ಬೇಕಂದ್ರೆ ಹೇಗ್ ಮಾಡ್ತೀವಿ? ಯೂಶಲಿ ಮಾತಿನಿಂದ, ತುಂಬಾ ಚೆನ್ನಾಗಿದ್ಯಾ ಹಾಗೆ ಅಂತಲ್ಲ, ನಿಜವೋ ಸುಳ್ಳು ಏನೋ ಒಂದು ಹೇಳಿ ನಾಟಕ ಮಾಡ್ಬೇಕಲ್ಲ ಯಾರನ್ನಾರು ಹೊಗಳ್ಬೇಕಂದ್ರೆ.
ಹೊಗಳಬೇಕಾದ್ರೆ ಏನ್ ಯೂಸ್ ಮಾಡ್ತೀವಿ? ಪದ ಅಂತ ಹೇಳಿದೆ. ವರ್ಡ್ಸ್, ನಂಬರ್ ಆಫ್ ವರ್ಡ್ಸ್ ಮೇಕ್ ಸೆಂಟೆನ್ಸಸ್. ನಂಬರ್ ಆಫ್ ವರ್ಡ್ಸ್ ಇಸ್ ಒಂದು ಪದದಲ್ಲಿ ಏನಿರುತ್ತೆ? ಅಕ್ಷರ, ಲೆಟರ್ಸ್. ಈಗ ಸಂಸ್ಕೃತ ಅಕ್ಷರದಲ್ಲಿ 51 ಅಕ್ಷರಗಳಿದೆ. ಸ್ವರ, ವ್ಯಂಜನ. ಆ ಟು ಅಂಹ ಅಹ 16 ಸ್ವರಗಳು ಇಸ್ ಕಾಲ್ಡ್ ದೇವ. ಅವರೆಲ್ಲ ದೇವರಿಗೆ ಸಂಕೇತ. ಕಾಟುಳ್ಳ ವ್ಯಂಜನ, ಕಕ್ಕ ಘಗಂಗ ಚಚ ಝಜನ ಸೋಹನ್ ಳಾವರ್ಗು. ಸೊ ದೇವರ್ಷಿಗಣ ಸಂಘಾತ. ಸಂಘಾತನ ಹೇಗೆ ನೋಡೋದು ಅಕ್ಷರದಲ್ಲಿ? ಸಂಯುಕ್ತ ಅಕ್ಷರ. ಇಕ್ಕ ಪ್ಲಸ್ ಶ ಇಸ್ ಈಕ್ವಲ್ ಟು ಕ್ಷ. ಸೊ ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ. ಅಕ್ಷರದಿಂದ ಹೊಗಳೋದು. ಪ್ರತಿಯೊಂದು ಅಕ್ಷರವೂ ದೇವತೆ. ಹೇಗೆ ನಾವು ವಶಿನ್ಯಾದಿ ವಾಗ್ದೇವತರನ್ನ ನೋಡಿದ್ವಲ್ಲ, ಯಾವ ಅಕ್ಷರ ಒಬ್ಬೊಬ್ರು ಹೇಗೆ ತಗೊಂಡಿದ್ದಾರೆ ಅಂತ. ಸೊ ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ. ಮುಂದಿನದು ಬಂಢಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಅದೇ ಅನ್ಕೊಳ್ತೀನಿ ಅಲ್ವಾ? ಬಂಢಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಶಕ್ತಿ ಸೇನಾ ಸಮನ್ವಿತ ಅಂದ್ರೆ ಎಲ್ಲಾ ಶಕ್ತಿಯರ ಜೊತೆ. ಯಾರು ಎಲ್ಲಾ ಶಕ್ತಿಯರು? ಅಮ್ಮನವರ ಕಿರಣದಿಂದನೇ ಎಲ್ಲ ಉದ್ಭವಿಸಿದವರು. ದ ಆರ್ಮಿ ಫೋರ್ಸಸ್. ಈಗಿಂದ ವಾರ್, ಯುದ್ಧ ಶುರುವಾಗುತ್ತೆ. 1 ರಿಂದ 21 ನಾಮ ಅಮ್ಮನವರ ಸ್ಥೂಲ ನಾಮವನ್ನು ವಿವರಣೆ ನೋಡಿದ್ವಿ. 22ರಿಂದ 24ವರೆಗೂ ಅಮ್ಮನವರ ಸ್ಥಳದ ಜಾಗ. ಶ್ರೀಮನ್ನಗರ ನಾಯಕ, ಸುಮೇರು ಮಧ್ಯ ಶೃಂಗಸ್ಥ ನೋಡಾಯ್ತು. ಈಗ ಅಮ್ಮನವರ ಆವಿರ್ಭಾವ ಆಗಿ ಬಂಢಾಸುರನ್ನ ಕೊಲ್ಲೋದಕ್ಕೆ ಈಗಿಂದ ಯುದ್ಧ ಪ್ರಾರಂಭ. ಅದರ ನಾಮಗಳು ಬರುತ್ತೆ ಇವಾಗ. ಸೊ ಶಕ್ತಿ ಸೇನಾ ಸಮನ್ವಿತ ಅಂದ್ರೆ ಗ್ರೂಪ್ ಆಫ್ ಶಕ್ತಿಸ್, ದ ಆರ್ಮಿ ಫೋರ್ಸಸ್ ಆಫ್ ಲಲಿತಾ ತ್ರಿಪುರ ಸುಂದರಿ. ಅವರೆಲ್ಲ ಹೇಗೆ ಹುಟ್ಟಿದ್ರು? ಅಮ್ಮನವರ ಚೈತನ್ಯ ಶಕ್ತಿಯಿಂದನೇ ಹುಟ್ಟಿದ್ರು. ಉದ್ಯುಕ್ತ ವಧೋದ್ಯುಕ್ತ, ಸಂಧಿ ಬಿಡಿಸ್ಕೊಳ್ಳಿ. ವಧಃ ಪ್ಲಸ್ ಉದ್ಯುಕ್ತ ವಧೋದ್ಯುಕ್ತ. ವಧ ಅಂದ್ರೆ ಟು ಫೈಟ್, ಸಂಹಾರಕ್ಕೆ ತಯಾರಿ ಆಗೋದು. ಉದ್ಯುಕ್ತ ಕಾತುರದಿಂದ ಕಾಯ್ತಿದ್ದಾರೆ ಆ ಶತ್ರುವನ್ನ ಸಂಹಾರ ಮಾಡೋದಕ್ಕೆ. ಯಾವ ಶತ್ರು? ಬಂಢಾಸುರ ವಧೋದ್ಯುಕ್ತ. ಯಾರು? ಶಕ್ತಿ ಸೇನಾ ಸಮನ್ವಿತ. ಯಾರಿ ಬಂಢಾಸುರ? ಬರೀ ಬಂಢಾಸುರ ಅಂತಾನೆ ಹೇಳ್ತಾ ಇದೀವಿ. ಬಂಢಾಸುರ ಅಂದ್ರೆ ಒಬ್ಬ ರಾಕ್ಷಸ, ತಾಮಸಿಕ ಪ್ರವೃತ್ತಿ ಉಳ್ಳವನು. ವಿಶೇಷವಾಗಿ ತಾಮಸ್ಸು. ಎಲ್ಲೋ ಇತ್ತೀಚೆಗೆ ಆ ಕಡೆ ಈ ಕಡೆ ರಜಸ್ಸು, ಸತ್ವ ಅಂತೂ ಕೇಳೋದೇ ಬೇಡ. ತಮಸ್ ಅಂದ್ರೆ ಏನ ಸಂಕೇತ? ಅಜ್ಞಾನದ ಸಂಕೇತ, ಇಗ್ನೋರೆನ್ಸ್. ಹೇಗೆ ಉದ್ಭವ ಆದ ಈ ಬಂಢಾಸುರ? ಮನ್ಮಥ ಈಶ್ವರನ ಧ್ಯಾನವನ್ನ ತೊಂದರೆ ಕೊಟ್ಟಾಗ ಈಶ್ವರನ ಥರ್ಡ್ ಐ, ಮುಕ್ಕಣ್ಣಿನಿಂದ ಆ ಜ್ವಾಲೆಯಿಂದ ಮನ್ಮಥನ ಸಾಯಿಸಿದ. ಅದೆಲ್ಲ ಬೂದಿ ಆಯಿತು. ಪಕ್ಕದಲ್ಲೇ ಇದ್ದ ಗಣಪತಿ ಆ ಬೂದಿನೆಲ್ಲ ಒಂದು ಉಂಡೆ ಮಾಡ್ತಾ ಇದ್ದ. ಉಂಡೆ ಮಾಡಿ ಚೆನ್ನಾಗಿ ಒಂದು ಫಾರ್ಮ್ ಮಾಡ್ದ, ಒಂದು ಮೂರ್ತಿ ಆಯ್ತು. ಅದ್ರ ಪಕ್ಕದಲ್ಲೇ ಇದ್ದಿದ್ದ ಬ್ರಹ್ಮದೇವರು ಬಂಡ ಬಂಡ ಅಂತಂದ. ಬಂಡ ಬಂದ್ರೆ ಏನಿದೆ? ಅಸಹ್ಯ, ಅಸಹ್ಯ ಅಂತ ಅರ್ಥ. ಅದರಿಂದ ಬಂಡಾಸುರ ಆಯ್ತು. ಅಂದ್ರೇನು? ತಾಮಸ ಪ್ರವೃತ್ತಿ ಉಳ್ಳವ ಬಂಢಾಸುರ ಅಂದ್ರೇನು? ಮೂಲತಃ ಕಾಮದೇವರು. ಮತ್ತೆ ಕಾಮದೇವರು ರಾಜಸಿಕ ಪ್ರವೃತ್ತಿ, ಬಂಢಾಸುರ ತಾಮಸಿಕ ಪ್ರವೃತ್ತಿ. ಗಣಪತಿ ಮಾಡಿದ್ದು ಈ ಮೂರ್ತಿ, ಬ್ರಹ್ಮದೇವರು ಪಕ್ಕದಲ್ಲಿ ನೋಡಿದ್ರು. ಬಂಡ ಬಂಡ ಅಂದ್ರೆ ಅಸಹ್ಯ ಅಂತ ಅರ್ಥ. ಬಂಡಾಸುರನಿಗೆ ಅಸಹ್ಯ ಅಂತ ಅರ್ಥ. ಸೊ ಅದರಿಂದ ಬಂಢಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಅಂದ್ರೆ ನಮ್ಮ ಜೀವನದಲ್ಲಿ ಹೋರಾಟ ಏನು? ಇದು ಕತೆ ಮೂಲಕ ತೋರಿಸ್ತಾ ಇದೆ. ಬಟ್ ನಮ್ಗೇನಿದ್ರ ಅರ್ಥ? ನಮ್ಮ ಜೀವನವು ಯಾವಾಗ್ಲೂ ಅಜ್ಞಾನದಿಂದ ತುಂಬಿರೋದು. ಆಲ್ವೇಸ್ ಇಗ್ನೋರೆನ್ಸ್. ಇಗ್ನೋರೆನ್ಸ್ ಹೇಗೆ ಹೋಗುತ್ತೆ? ಜ್ಞಾನದಿಂದನೇ ಹೋಗೋದು. ಸೊ ಜ್ಞಾನ ಹೇಗ್ ಸಿಗತ್ತೆ? ಅಮ್ಮನವರೇ ಜ್ಞಾನ ಸ್ವರೂಪವಾಗಿದ್ದಾಳೆ. ಮತ್ತೆ ಈ ಬಂಢಾಸುರನಿಗೆ
ಇಬ್ರು ವಿಶೇಷವಾದ ಆರ್ಮಿ ಫೋರ್ಸಸ್, ಚೀಫ್ ಮಿನಿಸ್ಟರ್ ಅಂಡ್ ಪ್ರೈಮ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳು. ಈ ಮುಖ್ಯಮಂತ್ರಿ ಹೆಸರು ಏನಂದ್ರೆ ವಿಶುಕ್ರ, ಮತ್ತೆ ಪ್ರೈಮ್ ಮಿನಿಸ್ಟರ್ ವಿಶಂಗ. ಇದೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮನಸ್ಸಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ, ಯಾಕಂದ್ರೆ ಮುಂದಿನ ನಾಮದಲ್ಲಿ ಇದೆಲ್ಲ ಬರುತ್ತೆ. ಅಮ್ಮನವರ ಜಾಗಕ್ಕೆ, ದ ಕ್ಯಾಪಿಟಲ್ ಸಿಟಿಗೆ ಶ್ರೀಮನ್ ನಗರ ನಾಯಿಕ ಅಂತ ಹೆಸರು. ಬಂಢಾಸುರನ ಕ್ಯಾಪಿಟಲ್ ಸಿಟಿಗೆ ಶೂನ್ಯ ಪಟ್ಟಣ ಅಂತ ಹೆಸರು. ಹೆಸರು ಹೇಗಿದೆ ನೋಡಿ, ಶೂನ್ಯ ಪಟ್ಟಣ, ಏನು ಇಲ್ಲ ಅಲ್ಲಿ, ಆದ್ರೂ ಇದೆ ಅಂತ ಅರ್ಥ, ಶೂನ್ಯ ಪಟ್ಟಣ. ಮತ್ತೆ ಮುಖ್ಯಮಂತ್ರಿ ಹಾಗೂ ಪ್ರಧಾನ ಮಂತ್ರಿ ವಿಶುಕ್ರ ಅಂಡ್ ವಿಶಂಗ. ವಿಶುಕ್ರ ಅಂದ್ರೆ ಯಾರು? ಶಕ್ತಿಹೀನತೆ, ದೇಹದಲ್ಲಿ ಒಂದ್ ಸ್ವಲ್ಪನೂ ಶಕ್ತಿನೇ ಇಲ್ಲ, ವೀರ್ಯನೇ ಇಲ್ಲ. ಇನ್ನೊಂಥರ ಹೇಳ್ಬೇಕು ಅಂದ್ರೆ, ಬೇರೆ ಭಾಷೆ ಉಪಯೋಗಿಸ್ಬೇಕಂದ್ರೆ ಷಂಢ ಅಂತ ಕರಿತೀವಲ್ಲ, ಅವ್ರಿಗೆಲ್ಲ ವಿಶುಕ್ರ ಅಂತ. ಯಾರಿಗೆ ಮಕ್ಕಳು ಮಾಡುವ ಯೋಗ್ಯತೆ ಇಲ್ಲಿವೋ ಅವ್ರಿಗೆ ವಿಶುಕ್ರ ಅಂತ ಹೆಸರು. ವಿಶಂಗ ಯಾವಾಗ್ಲೂ ಕೆಟ್ಟದನ್ನೇ ಆಲೋಚನೆ ಮಾಡೋದು, ಅಂದ್ರೆ ಒಂದು ಸತ್ಸಂಗ, ಒಂದು ದೈವಿಕವಾದ ಬುದ್ಧಿ ಅದೆಲ್ಲ ಇಲ್ಲ ಅವನಿಗೆ ಹೆಸರು ವಿಶಂಗ. ಒಳ್ಳೆ ಆಲೋಚನೆ ಇಲ್ಲ ಅವನಿಗೆ. ಇವರಿಬ್ಬರಿಗೂ ಒಬ್ಬ ಮಂತ್ರಿ ಇದ್ದಾನೆ, ಆ ಮಂತ್ರಿ ಹೆಸರು ಕುಟಿಲಾಕ್ಷ ಅಂತ. ಕುಟಿಲಾಕ್ಷ ನೋಡಿ ಅಲ್ಲಿ ಹೆಸರೇ. ಇದೆಲ್ಲ ದಯವಿಟ್ಟು ಯಾರಿಗೂ ಮಕ್ಕಳಿಗೆ ಇಟ್ಬಿಡ್ಬಿಡಿ ಈ ಹೆಸರೆಲ್ಲ. ಕುಟಿಲಾಕ್ಷ ಅಂದ್ರೆ ಅಕ್ಷ ಕುಟಿಲ, ವಕ್ರ ಕಣ್ಣು ಅಂತ. ವಕ್ರ ಕಣ್ಣಿರೋರ್ಗೆಲ್ಲ ಕುಟಿಲಾಕ್ಷ. ಕಣ್ಣು ವಕ್ರ, ಮನಸ್ಸು ವಕ್ರ. ಸೊ ಕುಟಿಲಾಕ್ಷ ದ ಮೇನ್ ಆರ್ಮಿ, ವಿಶಂಗ ವಿಶುಕ್ರ, ಬಂಢಾಸುರ. ಬಂಢಾಸುರನ್ಗೆ 30 ಜನ ಮಕ್ಕಳು. ಮುಂದೆ ಬರುತ್ತೆ ಅದ್ ನೋಡೋಣ. ಅಂಧಕಾರದಿಂದ ಕೂಡಿರುವ ಮನುಷ್ಯನಿಗೆ ಮಕ್ಕಳು ಹುಟ್ಟಿದ್ರೆ ಹೇಗಿರ್ತಾರೆ? ಎಲ್ಲ ಇಗ್ನೋರೆನ್ಸ್ ಬೇಸ್ಡ್ ಮಕ್ಕಳೇ. ಸೊ ಬಂಢಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಈ ಬಂಢಾಸುರ ಮತ್ತೆ ಆರ್ಮೀಸ್ ನ ಮತ್ತೆ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅವರೆಲ್ಲ ಆರ್ಮಿ ಫೋರ್ಸಸ್ ನೆಲ್ಲ ಸಂಹಾರ ಮಾಡಕ್ಕೆ ಅಮ್ಮನವರ ಎಲ್ಲ ಶಕ್ತಿ ಸೇನಾ, ದ ಆರ್ಮ್ಡ್ ಫೋರ್ಸಸ್ ಸ್ಟಾರ್ಟೆಡ್ ವಾರ್ ಅಗೇನ್ಸ್ಟ್ ಹಿಮ್. ಸರಿ, ಮುಂದಕ್ಕೆ ಹೋಗುವ. ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತ ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿ ಭಿರಾವೃತ. ಒಂದ್ ನಿಮಿಷ. ಓಕೆ, ಹ, ಈಗ 2 ಪ್ರಾಮುಖ್ಯತ ದೇವತೆಗಳು. ಹೇಗೆ ಬಂಢಾಸುರನ್ಗೆ ವಿಶುಕ್ರ ಮತ್ತೆ ವಿಶಂಗ ಅಂತ ಅನ್ಕೊಂಡು, ಅಮ್ಮನವ್ರಿಗೆ ವೆರಿ 2 ಇಂಪಾರ್ಟೆಂಟ್ ದೇವತಾಸ್ ಆರ್ ಡಿಸ್ಕ್ರೈಬ್ಡ್ ಹಿಯರ್. ಸಂಪತ್ಕರಿ ಸಮಾರೂಢ. ಸಂಪತ್ಕರಿ ಎನ್ನುವ ಒಂದು ದೇವಿ. ಆ ದೇವಿ ಹೇಗ್ ಬರ್ತಿದ್ದಾಳೆ? ಆನೆ ಮೇಲೆ ಕೂತಿದ್ದಾಳಂತೆ, ಎಲಿಫೆಂಟ್. ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜ ಸೇವಿತ. ಸಿಂಧೂರ, ಸಿಂಧೂರ ವ್ರಹ ಅಂದ್ರೆ ಆನೆಯ ಹೆಸರು ಸಿಂಧು ಅಂತ. ಆನೆಗೊಂದು ಹೆಸರು ಸಿಂಧು. ಇಂಪಾರ್ಟೆಂಟ್ ಆನೆ ಇದ್ರ ಹೆಸರು ಏನಂದ್ರೆ ರಣಕೋಲಾಹಲ. ಆ ಆನೆ ಹೆಸರು ರಣಕೋಲಾಹಲ. ಇಟ್ ಇಸ್ ಅ ವೈಟ್ ಎಲಿಫೆಂಟ್. ಹೆಸರೇ ಹೇಳುವ ಹಾಗೆ ಸಂಪತ್ಕರಿ. ಅಲ್ಲಿ ನೋಡಿ, ವಿಶಂಗ ವಿಶುಕ್ರ ಇಗ್ನೋರೆನ್ಸ್ ಬೇಸ್ಡ್ ರಾಕ್ಷಸರು. ಇಲ್ಲಿ ಅಮ್ಮನವ್ರ ಆ ದೇವತೆಗಳೆಲ್ಲ ಹೇಗಿದ್ದಾರೆ? ಸಂಪತ್ಕರಿ. ಹೆಸರು ಕೇಳಕ್ಕೆ ಚೆನ್ನ. ಮತ್ತೆ ಹೇಗೆ ಬಂದ್ರು ಈ ಸಂಪತ್ಕರಿ? ಅಮ್ಮನವರ ಪಾಶದಿಂದ, ಅಂಕುಶದಿಂದ. ಪಾಶ ಅಂಕುಶ ನೋಡಿದ್ವಲ್ಲ, ಅಮ್ಮನವರ ಅಂಕುಶದಿಂದ ಈ ಸಂಪತ್ಕರಿ ದೇವಿ ಉದ್ಭವ ಆಯಿತು. ಹೆಸರೇ ಹೇಳುವಾಗೆ ಸಂಪತ್ಕರಿ. ಶಿ ಇಸ್ ದ ಗಿವರ್ ಆಫ್ ವೆಲ್ತ್. ನೀವು ಯಾವುದೇ ಬಡತನ, ನಿಮ್ಗೆ ಎಷ್ಟೇ ಬಡತನ ಇದ್ರು ಈ ದೇವಿಯ ಸ್ಮರಣೆಯಿಂದ ಕ್ಷಣ ಮಾತ್ರದಲ್ಲಿ, ಹಿಂಗೆ ನಾ ಚಿಟ್ಕೆ ಹೊಡೆದೆ ಇವಾಗ, ಕ್ಷಣ ಮಾತ್ರದಲ್ಲಿ ಬಡತನ ಹೋಗುತ್ತೆ. ಎಕ್ಸಾಜರೇಷನ್ ಅಲ್ಲ, ಸತ್ಯ. ಸುಮಾರು ಜನ ಈ ಸಂಪತ್ಕರಿ ದೇವಿ ಸಾಧನೆ ಮಾಡಿ ಉಪದೇಶ ತಗೊಂಡು 1 ವರ್ಷದಲ್ಲೇ
ಲಕ್ಷಾಂತರ ಸಾಲ ಮಾಡ್ಕೊಂಡಿದ್ದವರು 1 ವರ್ಷದಲ್ಲಿ ತೀರಿಸಿದ್ದಾರೆ. ಸಂಪತ್ಕರಿ ಸಮಾರೂಢ, ಆರೂಢ ಅಂದ್ರೆ ಆ ರಣಕೋಲಾಹಲ ಅನ್ನುವ ಬಿಳಿ ಆನೆಯ ಮೇಲೆ ಕೂತಿದ್ದಾಳೆ. ಆರೂಢವಾನ್ ಮೀನ್ಸ್ ದ ಒನ್ ಹೂ ಹ್ಯಾಸ್ ಸ್ಯಾಟ್ ಅಬೌವ್ ದ ಎಲಿಫೆಂಟ್. ನಮ್ಮ ಶೃಂಗೇರಿ ಜಗದ್ಗುರುಗಳ ಶ್ಲೋಕ ಹೇಗಿದೆ? ಭಾರತೀ ಕರುಣಾಪಾತ್ರಂ, ಭಾರತೀ ಪದಭೂಷಣಂ, ಭಾರತೀ ಪದಮಾರೂಢಂ. ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾವು ಪದಮಾರೂಢಂ ಅಂದ್ರೆ ಪದಶಾಸ್ತ್ರ, ವ್ಯಾಕರಣಶಾಸ್ತ್ರ, ನ್ಯಾಯಶಾಸ್ತ್ರ, ಮೀಮಾಂಸಾ ಶಾಸ್ತ್ರ ಇದಕ್ಕೆಲ್ಲ ಸೇರಿ ಪದವಾಕ್ಯ ಪ್ರಮಾಣ ಅಂತ ಹೆಸರು. ಇದ್ರ ಮೇಲೆ ಕೂತಿದ್ದಾರೆ ಅಂತ ಅವರು. ಅಂದ್ರೆ ಹಿ ಇಸ್ ಎಫಿಷಿಯಂಟ್, ಹಿ ಇಸ್ ಸೋ ಎಫಿಷಿಯಂಟ್, ಹಿ ಕ್ಯಾನ್ ಪ್ಲೇ ವಿತ್ ದ ವರ್ಡ್ಸ್. ಪದಮಾರೂಢಂ ಅಂದ್ರೆ ಸರಸ್ವತಿಯ ಸಂಪೂರ್ಣ ಕೃಪಾ ಕಟಾಕ್ಷ ಇರೋದವರಿಗೆ. ಶೃಂಗೇರಿಲಿ ಇವಾಗಿರೋರು 36-37 ಜಗದ್ಗುರುಗಳು. ಶೃಂಗೇರಿಗೆ ಮಾತ್ರ ಸ್ವಾಮಿಗಳಿಗೆ ಆ ಕಾವಿ ಬಟ್ಟೆಗೆ ಬಾರ್ಡರ್ ಹಾಕಿರ್ತಾರೆ. ನೀವು ನೋಡಿದ್ರೆ ಇಷ್ಟಿಷ್ಟು ದಪ್ಪ 3 ಇಂಚು 4 ಇಂಚು 5 ಇಂಚು 6 ಇಂಚು ಬಾರ್ಡರ್ ಇರುತ್ತೆ. ಎಲ್ಲ ರೇಷ್ಮೆ ಬಾರ್ಡರ್. ಮುಂಚೆ ಎಲ್ಲ ಗುರುಗಳು ಹಾಕ್ತಿರ್ಲಿಲ್ಲ, ಅದು ನಾರ್ಮಲ್ ಕಾವಿ ಹಾಕೊಂಡು. ಯಾಕಂದ್ರೆ ಸನ್ಯಾಸಿಗಳೆಲ್ಲ ತ್ಯಜಿಸಿದ್ದಾರೆ, ಅವ್ರಿಗೆ ಯಾಕೆ ರೇಷ್ಮೆ ಬೇಕು ಹಾಗೆ ಅಂತ. ದರ್ಬಾರಲ್ಲಿ ಮಾತ್ರ ಪರಂಪರೆ ಬಂದಿರೋದ್ರಿಂದ ರಾಜ ಲಾಂಛನವನ್ನು ಹಾಕೊಂಡಿರ್ತಾರೆ. ಅಭಿನವ ವಿದ್ಯಾತೀರ್ಥರು ಶೃಂಗೇರಿ ಭಾರತೀ ತೀರ್ಥರ ಗುರುಗಳು. ಅವರು ಒಂದ್ ದಿವಸ ಅನುಷ್ಠಾನ ಮುಗಿಸಿ ಬರ್ಬೇಕಂದ್ರೆ, ಇವ್ರಿಗೆಲ್ಲ ಸನ್ಯಾಸ ಆಗಿತ್ತು. ಭಾರತೀ ತೀರ್ಥರ ಹಿಂದ್ಗಡೆ ಯಾವಾಗ್ಲೂ ಸರಸ್ವತಿ ಓಡಾಡೋದನ್ನೇ ನೋಡ್ತಿದ್ದಾರೆ. ಯಾರು? ಅಭಿನವ ವಿದ್ಯಾತೀರ್ಥರು. ಅವಾಗ ಹೇಳಿದ್ರು, ಓ ಇವರು ಸಾಧಾರಣ ಮನುಷ್ಯರಲ್ಲ. ಅವಾಗಿಂದ ಸರಸ್ವತಿ ಅಂದಿದ ತಕ್ಷಣ ಏನೋ ಅಮ್ಮನವರು ಸುಮ್ನೆ ಬಟ್ಟೆ ಹಾಕೊಳ್ತಾರಲ್ಲ, ರೇಷ್ಮೆ ಅಂಚು ಎಲ್ಲ ಇರ್ಬೇಕು. ಅವಾಗಿಂದ ಶೃಂಗೇರಿಲಿ ಒಂದು ರೂಲ್ ಮಾಡಿದ್ರು, ಇನ್ಮೇಲಿಂದ ಭಾರತೀ ತೀರ್ಥರು ಕಾವಿ ಬಟ್ಟೆ ಹಾಕಿದ್ರು ರೇಷ್ಮೆ ಅಂಚಿರ್ಬೇಕು ಅವ್ರಿಗೆ ಅಂತ. ನೀವು ಹಿಂದಿನ ಗುರುಗಳನ್ನೆಲ್ಲ ನೋಡಿ, ಅವರಲ್ಲಿರಲ್ಲ, ಇವ್ರಿಗೆ ಮಾತ್ರ ನೋಡಿ. ಇವರಿಂದ ಆ ರೇಷ್ಮೆ ಇದೆಲ್ಲ ಶುರು ಆಗಿದೆ. ಅಂದ್ರೆ ನಮ್ಮ ಭಾರತೀ ತೀರ್ಥರು ಸಾಕ್ಷಾತ್ ಪ್ರತ್ಯಕ್ಷ ಸರಸ್ವತಿ ಅವತಾರ. ಅದಕ್ಕೆ ಭಾರತೀ ಕರುಣಾಪಾತ್ರಂ, ಭಾರತಿ ಅಂದ್ರನೇ ಅರ್ಥ ಏನು? ಸರಸ್ವತಿ ಅಂತ ಅರ್ಥ. ಭಾರತೀ ಪದಭೂಷಣಂ, ಭಾರತೀ ಪದಮಾರೂಢಂ, ಭಾರತೀ ತೀರ್ಥಮಾಶ್ರಯ. ಸೊ ಯಾತಕ್ಕೆ ಹೇಳಕ್ ಬಂದೆ, ಇಲ್ಲಿ ಆರೂಢ ಅನ್ನೋ ಶಬ್ದಕ್ಕೆ ನನ್ನ ಮನ್ಸಲ್ಲಿ ಹೋಯ್ತು. ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತ. ಈ ಸಂಪತ್ಕರಿಗೆ ಒಂದು ಬೀಜಾಕ್ಷರ ಇದೆ. ಅದಕ್ಕಿಂತ ವಿಶೇಷವಾಗಿ ಇನ್ನೊಂದು ಬೀಜಾಕ್ಷರ ಕ್ರೋಮ್ ಅಂತ ಒಂದು ಬೀಜಾಕ್ಷರ, ಕ್ರೋಮ್. ಈ ಬೀಜಾಕ್ಷರನ ವಿಭಜನೆ ಮಾಡಿದ್ರೆ ಕ ಪ್ಲಸ್ ರ ಅಂತ ಬರುತ್ತೆ. ಕ ಅಂದ್ರೆ ಸಂತೋಷದ ಸಂಕೇತ, ಕೀರ್ತಿ. ಆಬ್ವಿಯಸ್ಲಿ ಸಂಪತ್ಕರಿ ನಮಗೆ ಸಂತೋಷ ಕೀರ್ತಿಯನ್ನೇ ಕೊಡಬೇಕು. ಮತ್ತೆ ರ ಅಗ್ನಿ ಬೀಜಾಕ್ಷರ, ಅಂದ್ರೆ ನಮ್ಮ ಬಡತನ, ದ ಪಾವರ್ಟಿನ ಡಿಸ್ಟ್ರಾಯ್ ಮಾಡೋದು. ಇದು ಸಂಪತ್ಕರಿಯ ಮಂತ್ರದಲ್ಲಿ ಒಂದು ಬೀಜಾಕ್ಷರ. ಮತ್ತೆ ನಮಗೆ ಬಹಳ ಇಂಪಾರ್ಟೆಂಟ್ ಯಾವುದು? ಈ ಶ್ರೀ ಅನ್ನೋದು, ದ ಪ್ರಾಸ್ಪೆರಿಟಿ. ಅದು ಕೊಡುವವಳೆ ಇವಳು ಸಂಪತ್ಕರಿ. ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಏನಾಗತ್ತೆ? ಅರೋಗೆನ್ಸ್. ಇವಾಗ ಹಣ ಇರೋರ ಹತ್ರಲ್ಲ ನೋಡಿ, ಪೊಲಿಟಿಷಿಯನ್ಸ್ ಫಾರ್ ಎಕ್ಸಾಂಪಲ್, ಯಾರ ದುಡ್ಡು? ನಮ್ ದುಡ್ಡೇ, ಬಟ್ ಅವ್ರು ಮೆರೆಯೋದು ದುಡ್ಡಿದೆ ಅಂತ ಏನೆಲ್ಲ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್, ನಮ್ಮ UK ಅಲ್ಲಿ ಇದಾರಲ್ಲ ಇವಾಗ, ಹೂಸ್ ಹ್ಯಾವಿಂಗ್ ದಿಸ್ ಕೋರ್ಟ್ ಚಾರ್ಜಸ್, ವಿಜಯ್ ಮಲ್ಯ. ವೆರಿ ಗುಡ್. ಈ ಹೆಸರೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ವಿಜಯ್ ಮಲ್ಯ, ತಮಾಷೆ ಮಾಡಿದೆ, ಬೇಜಾರು ಮಾಡ್ಕೊಳ್ಬೇಡಿ. ವಿಜಯ್ ಮಲ್ಯ ಅಹಂಕಾರದಿಂದ ಕೂಡಿರೋದು, ದುರ್ಮದ. ಎಷ್ಟು ಮದ ಇತ್ತು ಅವ್ರಿಗೆ ಅಂದ್ರೆ, RCB ಇದೆಲ್ಲ ಗೊತ್ತು ನಿಮ್ಗೆ, ಕ್ರಿಕೆಟ್ ಸ್ಪಾನ್ಸರ್ ಎಲ್ಲ ಮಾಡಿ ಇವಾಗೆಲ್ಲ ಫ್ಲಾಪ್ ಆಗಿ ಇವಾಗ ಹಿ ಇಸ್ ಅಬ್ಸ್ಕಾಂಡಿಂಗ್ ದೇರ್ ಇನ್ UK. Now he doesn't have 1 rupee pie to lead his life. When he was in power, ತಿರುಪತಿ ತಿಮ್ಮಪ್ಪನಿಗೆ ವಜ್ರ ಕಿರೀಟ ಮಾಡಿಸ್ಕೊಟ್ರು. ಜ್ಞಾಪಕ ಇದೆಯಾ?
ನಿಮ್ಗೆಲ್ಲ ಗೊತ್ತಿರ್ಬೇಕು, ಯಾರು ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಅದು ಪೇಪರ್ ಅಲ್ಲೆಲ್ಲ ಬಂತು. ದ ಸೇಮ್ ಫೆಲೋ ದುರ್ಮದದಿಂದ ಜೀವನ ನಡೆಸ್ತಾ ಇದ್ರು. ಈಗ ರೀಸೆಂಟ್ ಅಲ್ಲಿಗೆ ಇದೇನಂದ್ರೆ, ಹಿ ಹಸ್ ಪುಟ್ ಎ ರಿಕ್ವೆಸ್ಟ್ ಟು ತಿರುಪತಿ ಟೆಂಪಲ್ ಸೇಯಿಂಗ್ ದಟ್ ಐ ವಾಂಟ್ ದಟ್ ಡೈಮಂಡ್ ಕಿರೀಟ. ಅರ್ಥ ಆಯ್ತಾ? ಭಗವಂತ ಹೇಗ್ ಮಾಡ್ತಾನೆ ದುರ್ಮದ ಇದ್ರೆ. ಈಗ ಅವ್ರಿಗೆ ಲೈಫ್ ಅಲ್ಲಿ ಏನು ಆಗ್ತಾನೆ ಇಲ್ಲ. He wants to abscond and somehow he has to lead his life. ಸೊ ಸಂಪತ್ಕರಿ ಯಾವಾಗ್ಲೂ ನಮ್ ಜೊತೆ ಹೇಗಿರ್ತಾಳೆ ಅಂದ್ರೆ, ಸಭ್ಯವಾಗಿ ತುಂಬಾ ಹ್ಯೂಮಿಲಿಟಿಯಿಂದ ಇದ್ರೆ ಪ್ರಾಸ್ಪರಿಟಿ ನಮಗ್ ಬರುತ್ತೆ. ಆ ಪ್ರಾಸ್ಪರಿಟಿ ಬಂದ ತಕ್ಷಣ ಅಗೇನ್ ವಿ ಹ್ಯಾವ್ ಟು ಮೇನ್ ದ ಸೇಮ್ ಈಕ್ವಾನಮಸ್ ಕ್ವೈಟಿಟ್ಯೂಡ್. ನನ್ನ ಹತ್ರ ಜಾಸ್ತಿ ಹಣ ಇದೆ, ನಾನು ಹಣದಿಂದ ಏನ್ ಬೇಕಂದ್ರೂ ಗಳಿಸ್ಬೋದು, ಎಷ್ಟು ಜನ ಬೇಕಾದ್ರೂ ಸಂಪಾದನೆ ಮಾಡ್ಬೇಕು ಅಂತ ಯಾವಾಗ ಬರುತ್ತೋ ಅದೇ ಸಂಪತ್ಕರಿ. ಆಯುಧ ಏನು? ಅಂಕುಶ. ಅಂಕುಶ ಯಾತಕ್ಕೆ ಉಪಯೋಗಿಸೋದು? ಕೊಂಡಿ, ಆನೆಗ್ ತಾನೆ. ನಮ್ಮೀಗೊಂದು ಹೊಡಿತಾಳಲ್ಲ ಇವಾಗ, ಹೇಗೆ ವಿಜಯ ಮಲ್ಯಂ ಹೊಡೆದ್ನೋ ಅದೇ ತರ. ಸೊ ದ ಬೆಸ್ಟ್ ವೇ ಟು ಗೈನ್ ಪ್ರಾಸ್ಪರಿಟಿ ಈಸ್ ಆಲ್ವೇಸ್ ಟು ಬಿ ಹಂಬಲ್. ಎಷ್ಟೇ ಜ್ಞಾನ, ಏನೇ ಪಾಂಡಿತ್ಯ ಇದ್ರೂ ತೋರಿಸ್ಕೊಳ್ಬಾರ್ದು. ಯಾರಿಗೆಷ್ಟು ತೋರಿಸ್ಬೇಕೋ ಅಷ್ಟೇ. ಇದು ಮನುಧರ್ಮಶಾಸ್ತ್ರದ ಒಂದು ರೂಲ್. ಮುಂದಿನ ಕ್ಲಾಸಲ್ಲಿ ಅದು ಹೇಳ್ತೀನಿ. ನಾನು ಆ ಶ್ಲೋಕ ಹೇಳೋಣ ಅಂತ ಅನ್ಕೊಂಡೆ, ಮರ್ತ್ಬಿಟ್ಟೆ. ಆಲ್ವೇಸ್ ಇಟ್ ಇಸ್ ಬೆಟರ್ ಟು ಬಿ ಹಂಬಲ್ ದ್ಯಾನ್ ಶೋ ದ ಟ್ಯಾಲೆಂಟ್. ಎಲ್ಲಿ ಬೇಕೋ ಅಲ್ಲಿ ತೋರಿಸ್ಬೇಕು, ಎಲ್ಲಾ ಕಡೆ ತೋರಿಸೋದಲ್ಲ. ಎಷ್ಟೋ ಜನ ಪಂಡಿತರು ಹಾಗೆ ಮಾಡ್ತಾರೆ. ಅವ್ರಿಗೆ ಪ್ರಕಾಂಡ ಪಾಂಡಿತ್ಯ ಇದೆ ಅಂತ ತೋರಿಸ್ಕೊಳ್ಳೋದು ಮತ್ತೆ ಬೀಳೋದು. ಸೊ ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತ, ಇದಕ್ಕೆ ಮಂತ್ರ ಸಂಪತ್ಕರಿ ಮಂತ್ರನೇ, ಬೀಜಾಕ್ಷರ. ನೋಡಿ, ಇದಕ್ಕೆ ರಾಕ್ಷಸ ಯಾರು ಗೊತ್ತಾ? ದುರ್ಮದ ಅಂತ ರಾಕ್ಷಸ. ಆ ನಮ್ಮ ಬಂಡಾಸುರನ ರಾಕ್ಷಸಲ್ಲಿ ಒನ್ ಆಫ್ ದಿ ಆರ್ಮ್ಡ್ ಮ್ಯಾನ್ ಇಸ್ ದುರ್ಮದ. ಸಂಪತ್ಕರಿ ಆ ದುರ್ಮದವನ್ನು, ರಾಕ್ಷಸನನ್ನ ಕೊಂದ್ಲು. ಅಶ್ವಾರೂಢ ದಿಷ್ಟಿತಾಶ್ವ ಕೋಟಿ ಕೋಟಿ ಭಿರಾವೃತ. ಅಶ್ವಾರೂಢ, ಅಶ್ವ ಅಂದ್ರೆ ಕುದುರೆ, ಹಾರ್ಸ್. ಆರೂಢ ಯಾರು? ಅಶ್ವಾರೂಢ ದೇವಿ ಕುದುರೆ ಮೇಲೆ ಕೂತು ಈ ರಾಕ್ಷಸರ ಸಂಹಾರ. ಕೋಟಿ ಕೋಟಿ ಅಂದ್ರೆ ಲಕ್ಷವಾಂತ ಅಥವಾ ಕೋಟಿ, ಎನ್ ನಂಬರ್ ಆಫ್ ಹಾರ್ಸಸ್ ನ she is riding and she is sitting on the horse and she is all the armed force of her is riding with the horse and destroying the Bandasura, their people. ಯಾರನ್ನ ಸಂಹಾರ ಮಾಡಿದ್ಲು ಅಶ್ವಾರೂಢ ದೇವಿ? ಕುರಂಡ ಅನ್ನುವ ರಾಕ್ಷಸನ್ನ ಸಂಹಾರ ಮಾಡಿದ್ಲು. ಸಂಪತ್ಕರಿ ದುರ್ಮದ, ಅಶ್ವಾರೂಢ ಕುರಂಡ ಅನ್ನುವ ರಾಕ್ಷಸ. ಈ ರಣಕೋಲಾಹಲ ಅಂತ ನೋಡಿದ್ವಿ, ಆನೆಗೆ ಹೆಸರು. ಈ ಕುದುರೆಗೆ ಹೆಸರು ಅಪರಾಜಿತ ಅಂತ. ಅಪರಾಜಿತ ಕುದುರೆ ಹೆಸರು. ಇದು ಇನ್ನು ಎಲ್ಲೋ ಕೇಳಿರ್ಬೇಕು ಈ ನಾಮ, ಜ್ಞಾಪಕ ಇದೆಯಾ? ಎಲ್ಲಿ ಕೇಳಿದೀವಿ ಅಪರಾಜಿತ? ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. 90 ಮೇಲ್ ನಾಮ ಬರುತ್ತೆ. ಅಪರಾಜಿತ ಸರ್ವಸಹೋ ನಿಯಂತ ಯಮಃ. ಶಂಕರರು ಅಲ್ಲಿ ಭಾಷ್ಯ ಬರೀತಾರೆ, ಸಿಂಪಲ್ ಆಗಿ ಒಂದ್ ಲೈನ್ ಅಲ್ಲೇ ಮುಗಿಸ್ಬಿಡ್ತಾರೆ. ಶತ್ರುಭಿರ್ನ ಪರಾಜಿತ ಇತಿ ಅಪರಾಜಿತ. ಅಂದ್ರೆ ಯಾರು ಅಪರಾಜಿತ ದೇವಿಯನ್ನು ಉಪಾಸನೆ ಮಾಡ್ತಾರೋ, ದೇರ್ ಇಸ್ ನೋ ಎನಿಮಿಟಿ ಆರ್ ನೋ ಲಾಸಸ್ ಫಾರ್ ಹಿಮ್, ದೇರ್ ಇಸ್ ಆಲ್ವೇಸ್ ಎ ವಿಕ್ಟ್ರಿ. ಕುದುರೆ ಯಾವಾಗ್ಲೂ ಮುನ್ನಗ್ಗುತ್ತೆ. ಸೊ ಅಪರಾಜಿತ ದೇವರ ಆರಾಧನೆಯಿಂದ ಆಲ್ ಯುವರ್ ವಿಶಸ್, ಆಲ್ ಯುವರ್ ಆಕ್ಷನ್ಸ್, ವಾಟ್ ಎವರ್ ಯು ಅಂಡರ್ಟೇಕ್ ಇಸ್ ಅ ಸಕ್ಸಸ್. ಮತ್ತೆ ವಿಶೇಷವಾಗಿ ಇಲ್ಲಿ ಹೇಳ್ಬೇಕು ನಾನು, ಈ ಚೈನೀಸ್ ವಾಸ್ತು ಎಲ್ಲ ಫಾಲೋ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅದು ಎಷ್ಟು ವ್ಯಾಲಿಡಿಟಿ ಇದೆಯೋ. ಅದು ಯಾವ್ದೋ ಲಾಫಿಂಗ್ ಬುದ್ಧ, ಸ್ಲೀಪಿಂಗ್ ಬುದ್ಧ, ಕ್ರೈಯಿಂಗ್ ಬುದ್ಧ, ಅದಕ್ಕೆಲ್ಲ ನಮ್ಮ ಶಾಸ್ತ್ರದಲ್ಲಿ ವ್ಯಾಲಿಡಿಟಿನೇ ಇಲ್ಲ. ಬಟ್ ಇರ್ಲಿ, ಒಬ್ಬೊಬ್ರು ಟೇಸ್ಟ್ ಒಂದೊಂತರ. ಎಷ್ಟೋ ಜನ ಕುದುರೆ ಇಟ್ಟಿರ್ತಾರೆ ಮನೇಲಿ. ನೀವು ಇನ್ ಕೇಸ್ ಯಾರು ಕುದುರೆ ಇಟ್ಟಿದ್ರೆ ಮನೇಲಿ, ದಿಸ್ ಇಸ್ ಎ ವೆರಿ ಗುಡ್ ಸಜೆಷನ್, ಫಾಲೋ ಮಾಡ್ಬೋದು. ಕುದುರೆ ಕಾಲು ಯಾವಾಗ್ಲೂ ಹಿಂಗೆ ನಿಂತಿರುತ್ತೆ, 2 ಕಾಲಲ್ಲಿ ಮಾತ್ರ ನಿಂತಿರುತ್ತೆ. ಅದನ್ನ ಟರ್ನ್ ಟುವರ್ಡ್ಸ್ ದ ಮೇನ್ ಡೋರ್. ಯಾರ್ಯಾರ ಮನೆಯಲ್ಲಿ ಸಾಲ ಇದೆಯೋ ಅಂಡ್ ಕುದುರೆ ಇದೆಯೋ, 2 ಇರಬೇಕು. ಇದ್ದು ಕುದುರೆ ಕಾಲ್ ಹಿಂಗೆ 2 ನಿಂತ್ಕೊಂಡಿದ್ರೆ ಡೋರ್ಗೆ ಫೇಸ್ ಮಾಡಿ. ಆದಷ್ಟು ಬೇಗ ನಿಮ್ ಆಕ್ಟಿವಿಟೀಸ್ ಎಲ್ಲ ಕ್ಲಿಯರ್ ಆಗಿ ಬ್ಲಾಕ್ಸ್ ಎಲ್ಲ ಹೋಗಿ ಸಾಲ ಕ್ಲಿಯರ್ ಆಗತ್ತೆ.
ಕುದುರೆ ಇಲ್ಲ ಸಾಲ ಇಲ್ಲ ಅಂದ್ರೆ ಪರವಾಗಿಲ್ಲ, ಆರಾಮ್. ಇದೊಂದು ಟ್ರೈ ಮಾಡಿ. ಇದೆಲ್ಲ ವಾಸ್ತುಶಾಸ್ತ್ರದಲ್ಲಿ ಟಿಪ್ಸ್ ಸ್ವಲ್ಪ. ಸರಿ, ಇನ್ನೇನ್ ಹೇಳ್ಬೇಕಾಗಿದೆ ಇದರಲ್ಲಿ? ರಣಕೋಲಾಹಲ ಹೇಳಾಯ್ತು. ಓಕೆ, ಮುಂದಿನದು. ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿಸೇವಿತ. ಈಗ ಅಮ್ಮನವರ ಆವಿರ್ಭಾವ ಶ್ರೀಚಕ್ರದ ಮೂಲಕ. ಚಕ್ರರಾಜ ರಥಾರೂಢ ಅಂದ್ರೆ ಶ್ರೀಚಕ್ರ ಅಂತ ಅರ್ಥ. ನೋಡಿ, ಶ್ರೀಚಕ್ರ ಮಧ್ಯದಲ್ಲಿ ಅಂದ್ರೆ ಲಲಿತಾ ತ್ರಿಪುರ ಸುಂದರಿ, ಹಿಂದ್ಗಡೆ ಸಂಪತ್ಕರಿ, ಬಲ್ಗಡೆ ಈ ಕಡೆ ಅಶ್ವಾರೂಢ, ಮಧ್ಯದಲ್ಲಿ ಶ್ರೀಚಕ್ರ, ಮುಂದ್ಗಡೆ ವಾರಾಹಿ ಮಾತಂಗಿ. ದಿ ಆಪರೆಂಟ್ ಯಾರು? ಬಂಢಾಸುರ, ಕುರಂಡ ದುರ್ಮಧ, ವಿಶುಕ್ರ ವಿಷಂಗ. ಇದೆರಡು ಪಿಕ್ಚರೈಸ್ ಆಗ್ತಿರ್ಬೇಕು ಪ್ಯಾರಲಲ್ಲಿ. ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ. ಚಕ್ರರಾಜ ಅಂದ್ರೆ ಶ್ರೀಚಕ್ರ ಅಂತ ಹೇಳಿದೆ. ಸೌಂದರ್ಯಲೇರಿಯ 14ನೇ ಶ್ಲೋಕ. ಚತುರ್ಭಿಶ್ರೀಕಂಠೈ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಶಂಭೋಃ ನವಭಿರಪಿ ಮೂಲಃ ಪ್ರಕೃತಿಭಿಃ ಚತುಶ್ಚತ್ವಾರಿಂಶತ್ ವಸುದಲ ಕಲಾಶತ್ರಿವಲಯ ತ್ರಿರೇಖಾವಿಸ್ಸಾರ್ಥಂ ತವ ಚರಣ ಕೋಣ ಪರಿಣತ. ಇದು ಪೂರ್ತಿ ಶ್ರೀಚಕ್ರದ ವಿವರಣೆ. ಶ್ರೀಚಕ್ರದಲ್ಲಿ 181 ದೇವತೆಗಳಿದೆ. ಅದೇ ಅಲ್ಲಿ ಸಂಕೇತ ಮಾಡಿರೋದು. ಸರ್ವಾಯುಧ ಪರಿಷ್ಕೃತ ಅಂದ್ರೆ ಲಲಿತಾ ತ್ರಿಪುರ ಸುಂದರಿ ಸಿಟ್ಟಿಂಗ್ ಆನ್ ದ ಶ್ರೀಚಕ್ರ ವಿತ್ 181 ದೇವತಾಸ್ ಅಂಡ್ ದೇರ್ ರೆಸ್ಪೆಕ್ಟಿವ್ ವೆಪನ್ಸ್. ಅಂಡ್ 44 ತ್ರಿಕೋಣ ಟ್ರಯಾಂಗಲ್ಸ್ ಇದೆ. 9 ಆವರಣ ಇದೆ. ನವಾವರಣ ಪೂಜೆ ಎಲ್ಲ ಕೇಳಿರ್ಬೋದು ನಾವು. ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿಸೇವಿತ. ಮಂತ್ರಿಣಿ ಅಂದ್ರೆ ರಾಜಶ್ಯಾಮಲ. ಗೇಯ ಚಕ್ರ, ಮಂತ್ರಿಣಿಯ ಚಕ್ರಕ್ಕೆ ಹೆಸರು ಗೇಯ ಚಕ್ರ ಅಂತ. ಲಲಿತಾ ತ್ರಿಪುರ ಸುಂದರಿ ಚಕ್ರಕ್ಕೆ ಶ್ರೀಚಕ್ರ ಅಂತ ಹೆಸರು. ಈ ಗೇಯ ಚಕ್ರ ರಥಾರೂಢ, ಆ ರಥದಲ್ಲಿ ಕೂತ್ಕೊಂಡು ಮಂತ್ರಿಣಿ ಪರಿಸೇವಿತ, ಅವಳ ಸೇವಾ ಟೀಮ್ ಅದೇ ಆರ್ಮ್ ಫೋರ್ಸ್ ಜೊತೆ ಬರ್ತಿದ್ದಾಳೆ. ಏನು ಗೇಯ ಚಕ್ರ ಅಂದ್ರೆ? ದಿಸ್ ಇಸ್ 7 ಆವರಣಾಸ್. 7 ಚಕ್ರ, 7 ಆವರಣ ಕೂಡಿರುವ ಗೇಯ ಚಕ್ರ. ಶ್ರೀಚಕ್ರ 9 ಆವರಣ, ಗೇಯ ಚಕ್ರ 7 ಆವರಣ. ಈ ಗೇಯ ಚಕ್ರಕ್ಕೆ ಅಂದ್ರೆ ಸಂಗೀತ ಪ್ರಧಾನ. ಆಕೆ ಸಂಗೀತ ವಿದ್ಯೆ 64 ಆರ್ಟ್ಸ್, 64 ವಿದ್ಯೆಯನ್ನು ಪಾಂಡಿತ್ಯವನ್ನು ಹೊಂದಿದ್ದಾಳೆ ಲಲಿತಾ ಇದು ಮಾತಂಗಿ ಅಥವಾ ರಾಜಶ್ಯಾಮಲ. ಸೊ ಯಾರ್ಯಾರು ಸಂಗೀತದಲ್ಲಿ ಇದೀರೋ ಅಥವಾ ಆರ್ಟ್ ಅಲ್ಲಿ ಇದೀರೋ, ಈ ದೇವಿ ಆರಾಧನೆಯಿಂದ ನಿಮ್ಗೆ ಸಕ್ಸಸ್ ಗ್ಯಾರಂಟಿಡ್. ಮತ್ತೆ ಶಿ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಶ್ರೀವಿದ್ಯಾ, ಪ್ರಧಾನಮಂತ್ರಿ. ಯಾಕಂದ್ರೆ ಆರ್ಮ್ಡ್ ಫೋರ್ಸಸ್ಗೆ ನಾವು ಡಿಫೆನ್ಸ್ ಇದ್ರೂ ಪ್ರೈಮ್ ಮಿನಿಸ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಬುದ್ಧಿಶಕ್ತಿ, ವೆನ್ ವಿ ಹ್ಯಾವ್ ಟು ಡೂ ಎ ಸ್ಟ್ರಾಟಜಿ ಹೌ ಟು ಡಿಫೀಟ್ ಎ ಆಪೋನೆಂಟ್, ಆಲ್ ದಿ ಟ್ರಾನ್ಸಾಕ್ಷನ್ಸ್ ಅದೆಲ್ಲ ಮಾಡೋದು ಈ ರಾಜಶ್ಯಾಮಲ ಮಾತಂಗಿನೇ, ಸಿಟ್ಟಿಂಗ್ ಇನ್ ದ ಗೇಯ ಚಕ್ರ. ಈ ಲಲಿತಾ, ಈ ಮಾತಂಗಿಗೆ ವೆರಿ ಇಂಪಾರ್ಟೆಂಟ್ ದೇವಿ, ವಾಗ್ವಾದಿನಿ ಅಂತ ಹೆಸರು. ವಾಗ್ವಾದಿನಿ ಅದ್ರೇನು? ಹೆಸರು ಹೇಳಿದ್ರೆ ವಾಕಕ್ಕೆ ಸಂಬಂಧಪಟ್ಟಿರೋದು. ಇದಕ್ ಮಾತ್ರ ನಾನು ಮಂತ್ರ ಹೇಳ್ತೀನಿ. ಪ್ರತಿಯೊಬ್ರು ನಾಳೆಯಿಂದ ಅಥವಾ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ. ಓಂ ಐಂ ವದ ವದ ವಾಗ್ವಾದಿನ್ಯೈ ಸ್ವಾಹ. ಯಾರ್ಯಾರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ, ಬೀಟ್ ಅಟ್ ಆಫೀಸ್, ಅಟ್ ಹೋಮ್, ಕಮ್ಯುನಿಕೇಶನ್ ನಂಗೆ ಆಗ್ತಾ ಇಲ್ಲ ಸರಿಯಾಗಿ, ನಾನು ಏನೋ ಹೇಳಿದ್ರೆ ಇನ್ನೊಬ್ರು ಏನೋ ತಿಳ್ಕೊಳ್ತಾರೆ ಅಂದ್ರೆ ಬ್ಲೆಸ್ಸಿಂಗ್ಸ್ ಇರಲೇಬೇಕು. ಓಂ ಐಂ ವದ ವದ ವಾಗ್ವಾದಿನ್ಯೈ ಸ್ವಾಹ. ಇದನ್ನ ನಮ್ಮ ಸಂಪ್ರದಾಯದಲ್ಲ ನಾವು ಹೇಗ್ ಮಾಡ್ತೀವಿ ಅಂದ್ರೆ, ಇದನ್ನ ನ್ಯಾಸ ಮೂಲಕ ಜೊತೆ ಮಾಡ್ತೀವಿ. ಬಿಫೋರ್ ಸ್ಟಾರ್ಟಿಂಗ್ ಲಲಿತಾ ಸಹಸ್ರನಾಮ
ನಮ್ಗೆ ಗೊತ್ತು 7 ಚಕ್ರ ಇದೆ, ಮೂಲಾಧಾರದಿಂದ ಸಹಸ್ರಾರ. ಆ ಒಂದೊಂದು ಚಕ್ರದಲ್ಲೂ ಹೀಗೆ ಕೈ ಇಟ್ಕೊಳ್ಳೋದು, 3 ಸತಿ ಹೇಳೋದು, ಇಲ್ಲ 11 ಸತಿ ಹೇಳೋದು. ಓಂ ಐಂ ವದ ವದ ವಾಗ್ವಾದಿನ್ಯೈ ಸ್ವಹ, ಓಂ ಐಂ ವದ ವದ ವಾಗ್ವಾದಿನ್ಯೈ ಸ್ವಹ, ಸಹಸ್ರಾರ. ನೆಕ್ಸ್ಟ್ ಆಜ್ಞ. ಹಾಗೆ ನೀವು 11 ಟೈಮ್ಸ್ ಹೇಳಿ, ಮಿನಿಮಮ್ 3, ಮ್ಯಾಕ್ಸಿಮಮ್ 9. ಜೋರಾಗಿ ಹೇಳೋ ಅವಶ್ಯಕತೆ ಇಲ್ಲ, ಕಣ್ಣು ಮುಚ್ಕೊಂಡು. ಬಾಡಿ ತುಂಬಾ ಪರಿಶುದ್ಧವಾಗತ್ತೆ, ಮನಸ್ಸು ನೆಮ್ಮದಿ ಆಗತ್ತೆ. ಮತ್ತೆ ನೀವು ಮಾತಾಡುವ, ಯಾರಿಗಾರು ಸುಳ್ಳು ಹೇಳೋ ಅಭ್ಯಾಸ ಇದ್ರೆ, ಎಲ್ರಿಗೂ ಇದೆ, ನನ್ಗೂ ಸೇರಿಸ್ಕೊಂಡು, ಕಮ್ಮಿ ಆಗತ್ತೆ. ಸಾಧನೆ ಮಾರ್ಗದಲ್ಲಿರೋರು ಆದಷ್ಟು ಸುಳ್ಳು ಹೇಳೋದನ್ನ ಕಮ್ಮಿ ಮಾಡ್ಬೇಕು. ಅದು ಸುಮ್ಮನೆನೂ ಹೇಳಬಾರ್ದು, ಫಲ ಸಿಗೋದಿಲ್ಲ. ಸೊ ಆ ವಾಗ್ವಾದಿನಿ ದೇವಿ ನಿಮಗ್ ಸಹಾಯ ಮಾಡ್ತಾಳೆ ಟು ಸ್ಪೀಕ್ ಟು ದ ಟ್ರೂತ್. ಮತ್ತೆ ಆದಷ್ಟು ಮಾತು ಕಮ್ಮಿ ಮಾಡೋದು, ಬೇಡದೆ ಇರೋದು ಮಾತಾಡೋದು, ಅದೆಲ್ಲ ಮಾತಂಗಿ ಮತ್ತೆ ವಾಗ್ವಾದಿನಿಯ ಇದು ಏನು ಡ್ಯೂಟಿ. ಇದು ಮಾಡಿ ನನಗೆ ಒಂದು 11 ದಿವಸ ಆದ್ಮೇಲೆ ಹೇಳಿ, ಅಥವಾ ನೆಕ್ಸ್ಟ್ ವೀಕ್, ಹೌ ಆರ್ ಯು ಫೀಲಿಂಗ್ ಹಾಗೆ ಅಂತ. ಸರಿ, ಇನ್ನೊಂದು 3 ನಿಮಿಷ ಇದೆ, ಹೇಳಿ ಮುಗಿಸ್ಬಿಡ್ತೀನಿ. ಸ್ವಲ್ಪ ಹಿಂದಿನ ವಾಗ್ವಾದಿ ಅಂದಿದ ತಕ್ಷಣ ನಂಗೆ ಜ್ಞಾಪಕ ಬಂತು. ಈ ಸಂಪತ್ಕರಿಯ ಸಮಾರೂಢ ಸಿಂಧೂರ ವ್ರಜ ಸೇವಿತ ಅಶ್ವಾರೂಢ ನಿಶ್ಚಿತಾಶ್ವ ಕೋಟಿ ಕೋಟಿ ಅವರತಾಗಿ ಹೇಗೆ ಧ್ಯಾನ ಮಾಡೋದು ಪ್ರಕ್ರಿಯೆ. ಯಾಕಂದ್ರೆ ಪಾಶ ಅಂಕುಶವನ್ನು ಧ್ಯಾನ ಮಾಡಬೇಕು. ಎರಡನ್ನೇ ಕಣ್ಣು ಮುಚ್ಕೊಳ್ಳೋದು, ಅಮ್ಮನವರ ಚಿತ್ರ ನಮ್ಮ ಮುಂದೆ ಬರಬೇಕು ಮಾನಸಿಕವಾಗಿ. ಈ ಪಾಶ ಮತ್ತೆ ಅಂಕುಶವನ್ನ ಧ್ಯಾನ ಮಾಡಬೇಕು. ಈ ಧ್ಯಾನ ಮಾಡೋದ್ರಿಂದ ಏನ್ ಫಲ ಸಿಗತ್ತೆ ಅಂದ್ರೆ, ಪಾಶ ಇಸ್ ಈಕ್ವಲ್ ಟು ಅಶ್ವಾರೂಢ, ಸೆನ್ಸ್ ಕಂಟ್ರೋಲ್, ಇಂದ್ರಿಯ ನಿಗ್ರಹ ಸಾಧ್ಯ. ಸಾಧನೆಗೆ ಬೇಕಾಗಿರುವುದು ಇಂದ್ರಿಯ ನಿಗ್ರಹ. ಮತ್ತೆ ಅಂಕುಶ ಅಂದ್ರೆ ಸಂಪತ್ಕರಿ. ಸಂಪತ್ಕರಿ ಇಸ್ ಈಕ್ವಲ್ ಟು ಹ್ಯೂಮಿಲಿಟಿ, ಹಂಬಲ್ನೆಸ್. ಈ ಎರಡನ್ನ ನೀವು ಏನಂತಾರೆ ಸಗುಣ ಧ್ಯಾನವನ್ನು ಮಾಡಿ ಒಂದು 5-5 ನಿಮಿಷ, 10-10 ನಿಮಿಷ. ಬೋತ್ ಆರ್ ಪಾಸಿಬಲ್, ಸೆನ್ಸ್ ಕಂಟ್ರೋಲ್ ಅಂಡ್ ವೆಲ್ತ್. ಸರಿ, ಇಲ್ಲಿಗೆ ನಾನು ಇದು ಮುಗಿಸ್ತೀನಿ. ಮುಂದಿನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಜಗದಂಬಾರ್ಪಣಮಸ್ತು.